10th class begins, right? Yes. So ಈಗ ನಿಮಗೆ ಮಾರ್ನಿಂಗ್ ಇಂದ ಮೋರವರ್ 1 hour ಅಥವಾ 1.5 hour ಇಂದ ಸೊ ನಾನು ಕೆಲವೊಂದು ವಿಚಾರಗಳನ್ನ ನಿಮ್ಗೆ ಹೇಳ್ಕೊಟ್ಟೆ, ರೈಟ್? Yes. ಅರ್ಥ ಆಯ್ತಾ? Yes, ma'am. ಸೊ ಅದರಲ್ಲಿ ಕೀ ಹಿಂಟ್ಸ್ ಏನು? ಏನೋ ಹೇಳಿದೆ, ಲವ್ ಯುವರ್ ಸೆಲ್ಫ್. ಅರ್ಥ ಆಯ್ತಾ ಎಲ್ಲರಿಗೂ? ದ ಸೆಕೆಂಡ್ ಪಾರ್ಟ್, ರೆಸ್ಪೆಕ್ಟ್ ಯುವರ್ ಸೆಲ್ಫ್. ಥರ್ಡ್ ಒನ್ ಇಸ್ Good or bad. ಎಸ್, ಗುಡ್ ಆರ್ ಬ್ಯಾಡ್. ಆ ಗುಡ್ ಆರ್ ಬ್ಯಾಡ್ ಅಲ್ಲಿ ಬಂದು ಡಿಸ್ಟ್ರಾಕ್ಷನ್ಸ್ ಬಗ್ಗೆ ಹೇಳಿದೆ ನಾನು, ಎಮೋಷನ್ಸ್ ಬಗ್ಗೆ ಹೇಳಿದೆ, ರೈಟ್? Yes, ma'am. Okay. So another one last thing is what we have to do, what we should not do. Understood everyone? Yes, ma'am. ಅರ್ಥ ಆಯ್ತಾ? Yes, ma'am. ಸೊ ಇನ್ನು ಮುಂದೆ ನೀವೇನಾದ್ರೂ ಈ ತರ ಎಮೋಷನ್ಸ್ ಆಗಲಿ ಯಾವುದೇ ಒಂದು ವಿಚಾರ ಆಗಿರ್ಲಿ, ಸೊ ನಿಮಗೆ ಅರ್ಥ ಆಗುತ್ತಾ? Yes, ma'am. ನಮ್ಮ ಮ್ಯಾಮ್ ಹೇಳಿದ್ದಿದೆ ಕರೆಕ್ಟ್ ಇದು ಅಂತ ಅನ್ಸುತ್ತಾ? Yes, ma'am. Yes. So if you are in the 10th class, 10th Class. ಸೊ ಮೇಜರ್ ಆಗಿ ನೀವು ಏನ್ ಫಾಲೋ ಮಾಡಬೇಕು? ನಿಮ್ಮನೆ ಒಂದು ಸಿಂಗಲ್ BHK ಇರಲಿ ಅಥವಾ ಒಂದು 2 BHK ಇರಲಿ, ಇಲ್ಲ ಅಂತ ಹೇಳಿದ್ರೆ ಒಂದು ಸ್ಮಾಲ್ ಹಾಲ್ ಇರಲಿ, ಇಟ್ಸ್ ನಾಟ್ ಅನ್ ಇಶ್ಯೂ, ಬಟ್ ಮೇಕ್ ಎ ವಿಷನ್ ಬೋರ್ಡ್. ವಾಟ್ಸ್ ದ ಮೀನಿಂಗ್ ಆಫ್ ವಿಷನ್? ವಿಷನ್ ಅಂದ್ರೆ ಏನು? ಅನು, ವಿಷನ್ ಅಂದ್ರೆ ಏನು? ನಾವು ಏನೋ ಒಂದು ವರ್ಕ್ ಆಗಲಿ ಓದೋದಾಗಿರ್ತಾರೆ ಅದು ಮಾಡಿರೋದನ್ನ ಪ್ರೋಗ್ರೆಸ್. ಇಲ್ಲಿ ನಮ್ಮ ಕ್ಲಾಸಲ್ಲಿ ಮೇ ಬಿ ನಮ್ಮ ಟೀಚರ್ಸ್ ಆಗಲಿ ನನಗಾಗಲಿ ಯಾರಿಗೂ ಕೂಡ ವಿಷನ್ ಪ್ರಾಬ್ಲಮ್ ಇಲ್ಲ. Yes, ma'am. ಸೊ ಕಣ್ಣಿಗೆ ಸ್ಪಷ್ಟವಾಗಿ ಕಾಣಿಸ್ಲಿ ಅಂತ ನಾವೇನ್ ಮಾಡ್ತೀವಿ, ವಿಷನ್ ನ ಹಾಕ್ತೀವಿ ಕಣ್ಣಿಗೆ, ಕರೆಕ್ಟಾ? Yes, ma'am. ಹಾಗೆ 10th ಸ್ಟ್ಯಾಂಡರ್ಡ್ ಅಲ್ಲಿ ನನ್ನ ಗೋಲ್ ನನಗೆ ಕರೆಕ್ಟ್ ಆಗಿ ಕಾಣಿಸ್ಲಿ ಅಂತ ನಮ್ಮ ಮನೆಯಲ್ಲಿ ಒಂದು ಗೋಡೆ ಮೇಲೆ ನಾವು ಕ್ರಿಯೇಟ್ ಮಾಡಬೇಕಾಗಿರೋದು ಏನು ಅಂತ ಹೇಳಿದ್ರೆ Vision. ವಿಷನ್ ಬೋರ್ಡ್. ಏನನ್ನ ಕ್ರಿಯೇಟ್ ಮಾಡಬೇಕು? Vision board. ಏನಿದು ವಿಷನ್ ಬೋರ್ಡ್? ಮೇನ್ ಆಗಿ ಯಾರು? ಸೊ ಮೇನ್ ಆಗಿ ಇಲ್ಲಿ ಮೇಕ್ ಕ್ಲೌಡ್ಸ್, ನಿಮಗೆ ಇಷ್ಟ ಆದಂತ ಡಿಸೈನ್ಸ್. ಸಮ್ ಹಾರ್ಟ್ಸ್ ಇಷ್ಟ ಆಯ್ತು ಅಂದ್ರೆ ಹಾರ್ಟ್, ಸಮ್ ಬೇರೆ ಏನೋ ಇಷ್ಟ ಆಯ್ತು ಅಂತ ಹೇಳಿದ್ರೆ ಏನೋ ನಿಮಗೆ ಇಷ್ಟ ಆಗುತ್ತೆ. ಅರ್ಥ ಆಯ್ತಾ? ಓಕೆ. ಸೊ ವಿಷನ್ ಹಾಕೊಳ್ಳಿ. ಮೇನ್ ಏನ್ ಬರಬೇಕು? Love yourself. ಏನ್ ಬರೀಬೇಕು? Love yourself. ನೀವು ನನಗೆ ಹೇಳ್ತಾ ಇದ್ದೀರಾ, ಸೊ ನೀವು ನಿಮ್ಗೆ ಹೇಳ್ಕೋಬೇಕಂದ್ರೆ love ourselves. Next, second, Respect ourselves. next, Good or bad way. emotions. Emotions ಅವೇನು? Good or bad. ಗುಡ್ ನ ಬ್ಲೂ ಪೆನ್ ಅಲ್ಲಿ, ಬ್ಯಾಡ್ ನ ರೆಡ್ ಅಲ್ಲಿ ಮಾರ್ಕ್ ಮಾಡಿ. ಓಕೆನಾ? ನೆಕ್ಸ್ಟ್, ಇದರಲ್ಲಿ ಡಿಸ್ಟ್ರಾಕ್ಷನ್ಸ್ Yes, ma'am. ಏನ್ ಬರ್ಕೋಬೇಕು ನೀವು? ಡಿಸ್ಟ್ರಾಕ್ಷನ್. ಈ ಡಿಸ್ಟ್ರಾಕ್ಷನ್ ಅಲ್ಲಿ ಐ ನೀಡ್ ಅ ನಾಟ್, ನನಗೆ ಬೇಕಾ ಬೇಡವಾ? Okay. ಎಸ್. Power ma'am is calling. ಒಂದು ಹೇಳ್ತೀನಿ, ಈಗ ವೈಷ್ಣವಿ ಇದ್ದಾರೆ, ವೈಷ್ಣವಿಗೆ ಒಂದು ಡಿಸ್ಟ್ರಾಕ್ಷನ್ ಬಂತು. ಅವರಮ್ಮ ಹೇಳ್ತಾರೆ ನೀನೇನು IAS ಮಾಡ್ತಾ ಇದ್ದೀನಿ, ಬಾರೆ ಊರಲ್ಲಿ ಊರ ಹಬ್ಬ ಇದೆ, 3 ದಿನ ರಜಾ ಹಾಕ್ಬಿಟ್ಟು ಹೋಗೋಣ ಅಂತ ಹೇಳ್ತಾರೆ. ವಾಟ್ ಡಿಡ್ ಯು ಸೇ? No, ma'am. ನಿನಗೆ ಈ ಡಿಸ್ಟ್ರಾಕ್ಷನ್ ಶುರುವಾಯ್ತು. ಒಂದು ಕಡೆ ಊರ ಕೂತು ಪಿಕ್ಚರ್, ಇನ್ನೊಂದು ಕಡೆ 10th ಕ್ಲಾಸ್ ಪರ್ಸೆಂಟೇಜ್. ಈಗ ನಿಮಗೆ ಸ್ಟಾರ್ಟ್ ಆಯ್ತು, ವೇರ್ ಐ ಶುಡ್ ಗೋ, ಗುಡ್ ಬ್ಯಾಡ್, ಗುಡ್ ಬ್ಯಾಡ್, ಕರೆಕ್ಟಾ? ಬಟ್ ವೈಷ್ಣವಿ ಹ್ಯಾಸ್ ಟು ಥಿಂಕ್ ದಟ್ ನಾನು ಜಾತ್ರೆ ಬರೋ ವರ್ಷ ಕೂಡ ಮಾಡ್ಬೋದು,
10th ಎಕ್ಸಾಮ್ ನಾನು ಈ ವರ್ಷ ಮಾತ್ರ ಬರೆಯಕ್ಕಾಗೋದು. ಸೊ ಐ ಶುಡ್ ಗೋ ಫಾರ್ ಐ ನೀಡ್ ಆರ್ ನಾಟ್ ಅನ್ನೋದನ್ನ ಅವಳೇ ಥಿಂಕ್ ಮಾಡಬೇಕು. ಎಲ್ಲಿಗೆ ಹೋಗ್ತೀಯ ಅವಾಗ? ಸ್ಕೂಲ್. ಅರ್ಥ ಆಯ್ತಾ? ಇದು. ಸೊ ಈ ಡಿಸ್ಟ್ರಾಕ್ಷನ್ ಅಲ್ಲಿ ನೀಡ್ ಆರ್ ನಾಟ್, ಬೇಕಾ ಬೇಕು. ನೆಕ್ಸ್ಟ್ ಇಲ್ಲಿ ಒಂದು ಕ್ಯೂಟ್ ಆಗಿ ನೋಡಿ, ಒಂದು ಟ್ರಯಾಂಗಲ್ ಹಾಕೊಳ್ಳಿ. ಓಕೆ, ಏನಿದು? ವಾಟ್ ಇಸ್ ದಿಸ್? ಗೋಲ್ ಸೆಟ್. ಇಲ್ಲಿ ನಿಮಗೆ 625 ಮಾರ್ಕ್ಸಿಗೆ ಎಕ್ಸಾಮ್ ಬರೀಬಹುದು. ಇಲ್ಲ ಅಂತ ಹೇಳಿದ್ರೆ 525 ಗೆ ನೀವು ಎಕ್ಸಾಮ್ ಬರೀಬಹುದು. ಕರೆಕ್ಟಾ? ಸೊ ಇದಕ್ಕೆ ನೀನು ಎಷ್ಟು ಸ್ಕೋರ್ ಮಾಡಬೇಕು ಮಾರ್ಕ್ಸ್, ನಾನು ಇಷ್ಟು ಪರ್ಸೆಂಟೇಜ್ ತೆಗಿತೀನಿ ಅಂತ ನೀವು ಗೋಲ್ ಸೆಟ್ ಮಾಡಿ. ಫಾರ್ ಎಕ್ಸಾಂಪಲ್, ಐ ಆಸ್ಕ್ ಫಾರ್ ಸೋಹನಾ, ಒಂದು ಒಳ್ಳೆ ಕಾಲೇಜಲ್ಲಿ ಒಳ್ಳೆ ಸೀಟ್ ಸಿಗ್ಬೇಕಂದ್ರೆ ಎಷ್ಟು ಪರ್ಸೆಂಟೇಜ್ ಸ್ಕೋರ್ ಮಾಡ್ಬೇಕಂತ ನಿಮ್ಮ ಮನೇಲಿ ಆಲ್ರೆಡಿ ಹೇಳಿದ್ದಾರೆ. 90 to 92. So that magic number she told 90 to 95. ಬೇಡ ಕಲ್ಲ, 90, 91, 92, 93, 94, 95. 7 ನಂಬರ್ಸ್ ಇದೆ ಆಪ್ಷನ್ಸ್. ಅದನ್ನ ಬಿಟ್ಟಾಕಿ ನಾನು ಒಂದೇ ಬೇಕಾದ್ರೆ ಯಾವುದು? 90 ನಾ 95? ಥಿಂಕ್ ಮಾಡಿ ನಿಮ್ ವಿಷನ್ ಬೋರ್ಡ್ ಒಳಗಡೆ ಬರೀಬೇಕು. ಅರ್ಥ ಆಯ್ತಾ? ನಿಮ್ಗೆ ಗೆಸ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಪಾವನಿ ಶಿ ಥಿಂಕ್ಸ್ ಮ್ಯಾಮ್ ನಾನೊಂದು 81 ಇಂದ ತಗೊಳ್ಳಿ. 81 ಅಂದ್ರೆ 81. ನೋ ಮ್ಯಾಮ್, ನಾನು ಕಾಲೇಜಲ್ಲಿ ಫೀಸ್ ಕಟ್ಟಕ್ಕಾಗಲ್ಲ. ಐ ನೀಡ್ ಟು ಗೆಟ್. ಬರ್ಕೊಳ್ಳಿ ನಿಮಗೆ ಬೇಕಾದ ಪರ್ಸೆಂಟೇಜ್. ಓಕೆ, ನೆಕ್ಸ್ಟ್ ದಿಸ್ ವಿ ಕಾಲ್ ಗೋಲ್ ಸೆಟ್. ಏನದು? ಗೋಲ್ ಸೆಟ್. ಸೆಟ್ ಮಾಡ್ತೀರಾ? ಸೊ ಮ್ಯಾಜಿಕ್ ನಂಬರ್ ಇವತ್ತು ನನಗೆ ಸಿಗ್ಬೋದಾ? ಮನೆಗೆ ಹೋದ್ಮೇಲೆ ಆ ಪರ್ಸೆಂಟೇಜ್ ಸಿಗ್ಬೋದಾ ನನಗೆ? ಸೊ ಇದಕ್ಕೆ ಏನ್ ಬೇಕು? ಏನ್ ಬೇಕು? ಹಾರ್ಡ್ ವರ್ಕ್. ನೆಕ್ಸ್ಟ್ ನಾವು ಓದ್ಕೊಳ್ಳೋಕೆ ಒಂದು ಟೈಮ್ ಸೆಟ್ ಮಾಡ್ಕೋಬೇಕು. ಓಕೆ, ನೆಕ್ಸ್ಟ್ ಈ ಟೈಮಲ್ಲಿ ಇದೇ ಓದ್ತೀನಿ, ಇದೇ ಬರೀತೀನಿ, ಇದೇ ಕಲಿತೀನಿ. ಎಸ್. T1, T2, T2, T3. ಏನ್ ಮಂಜು ಮ್ಯಾಮ್? T1, T2, T3 ಟೈಮ್ ಫಸ್ಟ್ ಟೈಮ್ ಒಂದು ಸೆಟ್ ಮಾಡಿದಾಗ ಈ ಟೈಮಲ್ಲಿ ಇದೇ ಓದ್ತೀನಿ ಅಂತ ಅದನ್ನ ಓದ್ಕೊಳ್ಳೇಬೇಕು. ಓಕೆ, ಡನ್. ಬೇರೆ ಯಾರು? ಮಕ್ಕಳು ಬೇಗ ನನಗೆ ಇಷ್ಟು ಪರ್ಸೆಂಟೇಜ್ ಬೇಕು ಅಂತ ನೀವೇನ್ ಮಾಡಿದ್ರಿ? ಏನ್ ಮಾಡಿದ್ರು ಅವಳು? ಏನ್ ಮಾಡಿ ಹೇಳಿದ್ಲು ನನಗೆ? T1 ಅಂದ್ರೆ ಏನು? ಥಿಂಕ್ ಫಸ್ಟ್ ಪಾರ್ಟ್. ಥಿಂಕ್ ಮಾಡಿದ್ದನ್ನ ಬಿಡ್ಬೇಕಾ? ನೋ. ಟೇಕ್ ಆಕ್ಷನ್. ಆಕ್ಷನ್ ತಗೊಂಡೆ ನಾನು, ಬರ್ತಿಲ್ಲ. ಇಷ್ಟು ವರ್ಷ ಕರೆಕ್ಟ್ ಆಗಿ ಕೂತ್ಕೊಂಡು ನಾನು ಓದಿಲ್ಲ ಮ್ಯಾಮ್, ನನಗೆ ಸಮ್ ಬರ್ತಿಲ್ಲ, ಈ ಥೇರಮ್ ಬರ್ತಿಲ್ಲ, ಈ ಟಿಗ್ನೋಮೆಟ್ರಿಕ್ ಕಷ್ಟ ಆಗ್ತಿದೆ ನನಗೆ, ಈ ಸೈನ್ಸ್ ಡಯಾಗ್ರಾಮ್ ಬರೆಯಕ್ಕಾಗ್ತಿಲ್ಲ ಮ್ಯಾಮ್, ನನ್ಗೆ ರಂಗೋಲಿ ಚುಕ್ಕಿ ಇಕ್ಕಕ್ಕೆ ಬರಲ್ಲ ಮ್ಯಾಮ್, ನನ್ನ ಚಿಕ್ಕದಾಗ ಒಂದು ಆಪಲ್ ಬರೆಯಕ್ಕೆ ಬರಲ್ಲ ಮ್ಯಾಮ್, ಟ್ರೈನ್ ಇಲ್ಲಿನ ಬರೀರಿ ಮ್ಯಾಮ್ ಅಂತ ಬರುತ್ತಾ? ಓದಬೇಕು ಅಂತ ಏನೋ ಆಕ್ಷನ್ ತಗೊಂಡಿದ್ದೀರಾ, ಬಟ್ ಆಗ್ತಿಲ್ಲ. ಏನ್ ಮಾಡ್ಬೇಕು? ಕೀಪ್ ಆನ್ ಟ್ರೈನಿಂಗ್. ನಂಗೆ ಬೇಕು ಅನ್ನೋದಕ್ಕೆ ಏನ್ ಮಾಡ್ಬೇಕು? ಏನ್ ಮಾಡ್ಬೇಕು ನೀವು? ಟ್ರೈನಿಂಗ್.
ಎಷ್ಟು ಜನ ಸೈಕಲ್ ಓಡ್ಸಕ್ ಬರುತ್ತೆ? ಕೈ ಎತ್ತಲ್ಲಪ್ಪ ಎಲ್ಲಾರ್ಗುನ. ಇದು ಡೈರೆಕ್ಟ್ ಆಗಿ ಸೈಕಲ್ ಹತ್ತಿದ ತಕ್ಷಣ ಬಂತ? No, ma'am. ಏನೇನ್ ಬೇಕು ಸೈಕಲ್ ಓಡ್ಸಕ್ಕೆ? ಫಸ್ಟ್ ಭಯ ಹೋಗ್ಬೇಕು ಕಾನ್ಸಂಟ್ರೇಷನ್ ಬೇಕು. ನೆಕ್ಸ್ಟ್ ಫಿಯರ್ ಹೋಗ್ಬೇಕು. ಬ್ಯಾಲೆನ್ಸಿಂಗ್ ಬೇಕು. ಯಾಕಂದ್ರೆ ಎರಡೇ ಚಕ್ರ, ಈ ಕಡೆನೂ ಏನಿಲ್ಲ ಈ ಕಡೆ ಏನಿಲ್ಲ, ಬ್ಯಾಲೆನ್ಸಿಂಗ್ ಬೇಕು. ಕರೆಕ್ಟಾ? ಓಡಿಸ್ಕೊಂಡು ಹೋಗ್ಬೇಕು ಅಷ್ಟೇ. ಕರೆಕ್ಟಾ? ಆಮೇಲೆ ರೋಡ್ ರೂಲ್ಸ್ ಗೊತ್ತಿರ್ಬೇಕು. ಏನ್ ಗೊತ್ತಿರ್ಬೇಕು? ಎಸ್. ಸೊ ಅದನ್ನ ನಾವೇನ್ ಮಾಡ್ಬೇಕು? ಟ್ರೈನ್ ಮಾಡ್ಬೇಕು. ಆಮೇಲೆ ಬೇಕು ಅಂದ್ರೆ ನಾನು ಹೈವೇ ಕೂಡ ಓಡಿಸ್ತೀನಿ. ಕರೆಕ್ಟಾ? Yes, ma'am. ಕರೆಕ್ಟಾ ಮಕ್ಕಳ? Yes, ma'am. ಸೊ T1, T2, T2, Take action. T3, Training. isn't it? Yes, ma'am. ಅರ್ಥ ಆಯ್ತಾ? Yes, ma'am. ಸೂಪರ್ ಅಲ್ಲ? Yes, ma'am. ಹಾ? ಚೆನ್ನಾಗಿದೆ ಅಲ್ಲ? Yes, ma'am. ಓಕೆ. ಥಿಂಕ್, ಟೇಕ್ ಆಕ್ಷನ್, ಟ್ರೈನ್. ಟ್ರೈನ್. ಓಕೆ? ದೆನ್ ನಿಮಗೆ ಬೇಕಾಗಿರೋ ಮ್ಯಾಜಿಕ್ ನಂಬರ್ ಸಿಗುತ್ತೆ. ಆಯ್ತಾ? ಇನ್ನೊಂದು, ಒಂದ್ ತಿಂಗಳು ತುಂಬಾ ಕಷ್ಟಪಟ್ಟು ಓದ್ತೀರಿ, ಬರೀತೀರಿ, ಎಲ್ಲ ಮಾಡ್ತೀರಿ, ಮ್ಯಾಮ್ ಹೇಳಿದ್ದನ್ನು ಫಾಲೋ ಮಾಡ್ತೀರಿ. ಅದಾದ್ಮೇಲೆ ನನ್ನ ಫ್ರೆಂಡ್ ಹೇಳ್ತಾಳೆ, ನೀನೇನು ಟೆಸ್ಟ್ ಬರೀತೀರಾ, ಮಾರ್ಕ್ಸ್ ಬರುತ್ತೆ, ಅವಳಿಗೆ 24 ಬಂದ್ಬಿಡುತ್ತೆ, ನಿಮ್ಗೆ 22 ಬಂದ್ಬಿಡುತ್ತೆ. ನೀನೇ ಮಂಜು ಮ್ಯಾಮ್ ಹೇಳಿದ್ದೇನು ಫಾಲೋ ಮಾಡಿಲ್ಲ. ನೀವು ನೋಡಿದ್ರೆ 24, ನಾನು ನೋಡಿದ್ರೆ ಮಂಜು ಮ್ಯಾಮ್ ಹೇಳಿದ್ದೆಲ್ಲ ಫಾಲೋ ಮಾಡಿದೆ ಕಣೆ, ನಾನು 20 ಬಂದಿದ್ದೆ. ಬಿಟ್ಬಿಡೋದು, ನಾನೇನು ಫಾಲೋ ಮಾಡಿಲ್ಲ. ಇದನ್ನ ನಾವೇನಂತೀರಿ? ಡಿಸ್ಟ್ರಾಕ್ಷನ್. ಗೊತ್ತಿಲ್ಲ, ಅವಳು ನಿನ್ಗೆ ಹೇಳಿದ್ಲು, ನಿನ್ನ ಯಾಮಾರ್ಸಕ್ಕೆ. ಅವಳು ನಿನಗಿಂತ ಚೆನ್ನಾಗಿ ಮನೇಲಿ ಫಾಲೋ ಮಾಡಿರ್ಬೋದು, ನನ್ನಂತ ಛತ್ರಿಯಾಗಿದ್ರು. ನಾನು ಹಂಗೆ ಓದೋ ಟೈಮಲ್ಲಿ ಏನ್ ಮಾಡ್ತಾ ಇದ್ದೆ ಗೊತ್ತಾ? ನಾನು ಓದ್ಬಿಟ್ಟು ಯಾರಿಗೂ ಓದಿಲ್ಲ ಅಂತ ಹೇಳ್ತಾ ಇದ್ದೆ. ನನ್ ಜ್ವರ ಅಂತ ಹೇಳ್ಬಿಟ್ಟು ಮನೇಲಿ ಟೆಸ್ಟ್ ಓದ್ಕೋತಾ ಇದ್ದೆ. ಮನೇಲಿ ಕುತ್ಕೊಂಡು ಇಷ್ಟೆಲ್ಲ ಬುಕ್ ಇಟ್ಕೊಂಡು ಓದ್ತಾ ಇರ್ತಾ ಇದ್ದೆ. ನನ್ನ ಫ್ರೆಂಡ್ ಯಾರಾದ್ರೂ ಕೇಳಿದ್ರು ಅಂದ್ರೆ, ಹೌದಾ ನಿನ್ನೆ ನನ್ಗೆ ಹುಷಾರಿರ್ಲಿಲ್ಲ ಕಣೆ, ಅದಕ್ಕೆ ವಾಲಿಬಾಲ್ ಆಡಕ್ ಬಂದಿಲ್ಲ, ತುಂಬಾ ಹೆಡ್ಡೇಕ್ ಇತ್ತು ಕಣೆ ಅಂತ ಹೇಳ್ತಿದ್ದೆ. ಗೊತ್ತಿಲ್ಲ, 24 ತಗೊಂಡಿರೋದು ಮಂಜು ಮ್ಯಾಮ್ ನ ಫಾಲೋ ಮಾಡಿರ್ಬೇಕು. ಅವಳು ನಿನ್ನ ಏನ್ ಮಾಡೋದು? ಡೈವರ್ಟ್ ಮಾಡೋದು. ಎಸ್. ಸೊ ವೆದರ್ ಯು ಆರ್ ಬಿಕಮಿಂಗ್ ಎ ಫುಲ್, ಥಿಂಕ್ ಮಾಡಿ. ಅವಾಗ ನೀನು ಇವಳು ಹೇಳ್ತಾ ಇರೋದು ಸರಿನಾ ತಪ್ಪಾ ಗೊತ್ತಿಲ್ಲ, ನಿನ್ ಕಣ್ಣಲ್ಲಿ ನೋಡಿಲ್ಲ, ಸೊ ನೀನ್ ಆಕ್ಷನ್ ತಗೋಬಾರ್ದು, ನೀನ್ ಡೈವರ್ಟ್ ಆಗ್ಬಾರ್ದು. ಬಿಡು, ಈ ಸತಿ 20 ಬಂದಿದೆ, ನೆಕ್ಸ್ಟ್ ಟೈಮ್ 25 ಕೊಡ್ತೀನಿ ನಾನು ಅಂತ ಅನ್ಕೋಬೇಕೇ ಹೊರತು ಅಷ್ಟೇ. ಅವಳು ಹೇಳಿದ್ದಕ್ಕೆ ನೀವೇನಾದ್ರೂ ಅಟ್ರಾಕ್ಟ್ ಆಗಿ ನೀನು ಮಾರ್ಕ್ಸ್ ಲೂಸ್ ಮಾಡ್ಕೊಂಡ್ರೆ, ಯು ಆರ್ ದ ವಿನ್ನರ್ ಆರ್ ಲೂಸರ್. ಡು ಯು ವಾಂಟ್ ಟು ಬಿಕಮ್ ಎ ಲೂಸರ್? No, ma'am. ಯಾರಾದ್ರೂ ಲೂಸರ್ ಆಗ್ಬೇಕು ಅಂತಿದ್ದೀರಾ? No, ma'am. ಇಲ್ಲ. ಫೈನ್. ದಿವ್ಯಾ, ಯು ವಾಂಟ್ ಟು ಬಿಕಮ್ ಎ ಲೂಸರ್? No, ma'am. ನೋ, ಯು ವಾಂಟ್ ಟು ಬಿಕಮ್ ಎ ಅಚೀವರ್. ಅಚೀವ್ ಮಾಡಿರೋರ್ಗೆ ಎಲ್ಲರೂ ಏನ್ ಕೊಡ್ತಾರೆ? Respect. ಏನ್ ಕೊಡ್ತಾರೆ? ಎಲ್ಲರೂ ಏನ್ ಮಾಡ್ತಾರೆ? ಒಬಿಡಿಯಂಟ್ ಆಗಿರ್ತಾರೆ, ಅವ್ರ ಮಾತನ್ನ ಕೇಳ್ತಾರೆ, ಸ್ಟ್ರಾಂಗ್ ಆಗಿರೋರ ಮಾತನ್ನ ಕೇಳ್ತಾರೆ. ಅರ್ಥ ಆಯ್ತಾ? ದೆನ್ ಇಷ್ಟು ಆಯ್ತು, T1 ಆಯ್ತು, T2 ಆಯ್ತು, T3 ಆಯ್ತು. ಥಿಂಕ್, ಟೇಕ್ ಆಕ್ಷನ್, ಟ್ರೈನ್. ನೆಕ್ಸ್ಟ್ ಇನ್ನೊಂದು, ಲೆಟ್ ಇಟ್ ಗೋ. ಲೆಟ್ ಇಟ್ ಗೋ. ವಾಟ್ ಇಸ್ ದಿಸ್? ಹೋಗ್ಲಿ ಬಿಡು. ಹೋಗ್ಲಿ, ಅದೇನಾದ್ರು ಬಂದಿಲ್ಲ ಅಂದ್ರೆ ಅದನ್ನೇ ಇಟ್ಕೊಂಡು ಪ್ರಯತ್ನ ಮಾಡೋದಿಲ್ಲ, ಬಿಟ್ಬಿಡು ಅಂತ ಬಿಟ್ಬಿಡ್ತಾರೆ. ಅವಳಿಗೆ 25 ಬಂತು, ಲೆಟ್ ಇಟ್ ಗೋ. ನಮ್ಗೇನ್ ಬೇಡ, I don't care. ಲೆಟ್ ಇಟ್ ಗೋ. ಅವ್ನು ಬಂದ್ರೆ ಬರುತ್ತೆ, ನಮ್ಗೇನು ಬಿಡು. But ಅದು ನಾನು ಇಫ್ ಯು ಆರ್ ಸೇಯಿಂಗ್ ಲೆಟ್ ಇಟ್ ಗೋ, ಇದು ಬಂದು ನಿಮ್ಮ ದುರಹಂಕಾರನ ತೋರಿಸುತ್ತೆ. yes attitude. ಆಟಿಟ್ಯೂಡ್, ಅದ್ರ ಜೊತೆಗೆ ನಿಮ್ ದುರಹಂಕಾರ ಜೊತೆ ಇನ್ನೊಂದೇನು ಗೊತ್ತಾ ನಿಮಗೆ? ನೀನ್ 10th ಪಾಸ್ ಆದ್ಮೇಲೆ ನೀನು ಹೋಗ್ಬೇಕಾದ ಕಾಲೇಜ್ಗೆ ಅವತ್ತು ನೀನು ಯು ಕಾಂಟ್ ಸೇ ಲೆಟ್ ಇಟ್ ಗೋ. ನಿನ್ಗೆ RNS ಅನ್ನೋ ದೊಡ್ಡ ಕಾಲೇಜ್ ಕಾಣಿಸ್ತಾ ಇದೆ ನಿನ್ ಕಣ್ಣಿಗೆ. ನೀನ್ ಮಾಡಿರುವಂತ ವಿಷನ್ ಬೋರ್ಡ್ ಅಲ್ಲಿ ನಿನಗೆ ಇಷ್ಟ ಆಗಿರೋ ಕಾಲೇಜ್ ಫೋಟೋ ಹಾಕೊಳ್ಳಿ, ತೆಗೆದು ಏನ್ ಹಾಕೊಳ್ಳಿ, ನಿಮ್ಗೆ ಫ್ಯೂಚರ್ ಅಲ್ಲಿ ಬೇಕಾಗಿರುವಂತ ಕಾಲೇಜ್ ಫೋಟೋ ಹಾಕೊಳ್ಳಿ. ನಂಗೆ ಅಲ್ಲಿಗೆ ಬೇಕು, ಆ ಕಾಲೇಜ್ಗೆ, ಅದನ್ನ ಹಾಕೊಳ್ಳಿ. ಫಸ್ಟ್ ಅಲ್ಲಿಗೆ ಹೋಗ್ಬೇಕು. ಇನ್ನೊಂದೇನ್ ಗೊತ್ತಾ? ನಿಮ್ಗೆ ಇಷ್ಟ ಆಗಿರೋದನ್ನೆಲ್ಲ ಹಾಕೊಳ್ಳಿ. ಏನ್ ಹಾಕೋಬೇಕು? ಏನ್ ಹಾಕೋಬೇಕು? ಇಷ್ಟ ಆಗಿರೋದು. ಎಸ್, ನನಗೆ ಇಷ್ಟ ಆಗಿರೋ ಫುಡ್. ಏನಿದು? ಫುಡ್. ಫೋಟೋ ತೆಗೆಸ್ಕೊಂಡು ಅಮ್ಮನ ಹತ್ರ ಪ್ರಿಂಟ್
ಹಚ್ಕೊಳ್ಳಿ. ನಿನಗೆ ಇಷ್ಟ ಆಗಿರುವಂತ ಡ್ರೆಸ್, ನಿನಗೆ ಇಷ್ಟ ಆಗಿರುವಂತ ವ್ಯಕ್ತಿ, ಪರ್ಸನ್, ನಿನಗೆ ಇಷ್ಟ ಇಂಥವ್ರ ತರ ಆಗಬೇಕು, ಅವ್ರು ಯಾರು? ನಿನಗೆ ಇಷ್ಟ ಆಗಿರೋ ಕಾರು, ನಿನಗೆ ಫ್ಯೂಚರ್ ಅಲ್ಲಿ ನೀನು ಕುತ್ಕೋಬೇಕು, ಏನು, ಯಾವ ಪ್ರೊಫೆಷನ್? ಇವತ್ತು ನಾನು ಈ ಪ್ಲೇಸ್ ಬರಕ್ಕೆ ಕಾರಣ ನನ್ಗೊಂದು ಟೀಚರ್, ಅವ್ರ ಹೆಸರು ವಸಂತ. ಏನಂತ ಅವ್ರ ಹೆಸರು? ವಸಂತ. ನನಗೆ 5ನೇ ಕ್ಲಾಸ್ ಟೀಚರ್. ನಿಮಗೆ ಗೊತ್ತು 5ನೇ ಕ್ಲಾಸಲ್ಲಿ ಏನಾದ್ರೂ ಇರುತ್ತಾ ತಲೆಯಲ್ಲಿ? ಏನೋ. ಚಿಕ್ಕ ಮಕ್ಕಳು ನಾವೆಲ್ಲ ಅಲ್ವಾ? ಆದ್ರೆ ನಂಗೆ ಅವ್ರು ಇವತ್ತಿಗೂ ನೆನಪಿದ್ದಾರೆ. ಯಾಕೆ ಯಾಕೆ? ಇಲ್ಲ, ಅವ್ರನ್ನೇನು ತಪ್ಪು ಮಾಡ್ತಿದ್ದೆ ಎಲ್ಲದಕ್ಕೂ ಹೊಡಿತಿದ್ರು ನನಗೆ. ನಾನೇನ್ ತಪ್ಪು ಮಾಡ್ತಿದ್ದೆ ನನಗೆ ಹೊಡಿತಿದ್ರು ಅವರು. ಅದಕ್ಕೆ ನಾನು ಫ್ಯೂಚರ್ ಅಲ್ಲಿ ನಾನೇನಾದ್ರೂ ಟೀಚರ್ ಆದ್ರೆ ತಪ್ಪು ಮಾಡಿದವ್ರಿಗೆಲ್ಲ ಹೊಡಿಬೋದು, ಓದ್ತಿದ್ದವ್ರಿಗೆಲ್ಲ ಹೊಡಿಬೋದು. ಯಾಕೆಂದ್ರೆ ನಾನು ಎಲ್ಲರ ಮುಂದೆ ಹೊಡ್ಸ್ಕೊತಾ ಇದ್ದೆ, ಎಲ್ಲರ ಮುಂದೆ ಬಯಸ್ಕೊತಾ ಇದ್ದೆ, ಓದಕ್ಕಲ್ಲ. ದಿನಾ ಕಳೆದಾಗ್ತಾ ಇದ್ದೆ ವಸ್ತುಗಳನ್ನ. ರೆಸ್ಪಾನ್ಸಿಬಿಲಿಟಿ ಇರ್ಲಿಲ್ಲ. ಏನಿರ್ಲಿಲ್ಲ ನನಗೆ? ದಿನ ಕಳೆದಾಗ್ತೀನಿ. ಆ ಇರ್ರೆಸ್ಪಾನ್ಸಿಬಿಲಿಟಿಗೆ ನನಗೆ ನನ್ನ ಟೀಚರ್ ಕೆನೆ ಹೊಡಿತೇನೆ. ಅದೇನಾಯ್ತು ನನಗೆ ಬರ್ತಾ 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 ಅಂತ ಹೇಳಿದ್ರೆ, ನಾನೇನಾದ್ರೂ ಟೀಚರ್ ಆದೆ ಅಂತ ಹೇಳಿದ್ರೆ ಯಾರೆಲ್ಲ ಇವ್ನು ಮಾಡ್ತಾರೋ ಅವ್ರು ನೋಡಿಬೇಕು ಅಂತ ಅಂದೆ. ನಾನು ಇಲ್ಲಿ ಬಂದು ಇವತ್ತು ಟೀಚರ್ ಆಗಿ ನಿಂತ್ಕೊಂಡು ಇವತ್ತು ನಿಮ್ಮ ಹತ್ರ ಮಾತಾಡ್ತಾರೆ. ನನ್ನ ವಿಷನ್ ತಪ್ಪು ಮಾಡಿದವ್ರಿಗೆ ಹೊಡಿಬೇಕು ಅಂತ ನನ್ನ ಟೀಚರ್ ಕ್ರಿಯೇಟ್ ಮಾಡಿದಂತ ಆ ಒಂದು ಪ್ರಪಂಚ. ಅಂದ್ರೆ ತಪ್ಪಿಗೆ ಹೊಡೆಯುವಂತ ಅದು ಕೇವಲ ಇಬ್ಬರಿಗೆ ಮಾತ್ರ ಅಂತೆ. ಒಂದು ಯಾರಿಗೆ? ಪೊಲೀಸ್ ಅವರು ಹೊಡಿತಾರೆ ತಪ್ಪು ಮಾಡಿದ್ರೆ, ಅಪ್ಪ ಅಮ್ಮ ಅಲ್ದೆ. ಹಾಗೆ ತಪ್ಪು ಮಾಡಿದ್ರೆ ಟೀಚರ್ ಹೊಡಿತಾರೆ. ಆದ್ರೆ ಇವತ್ತು ಟೀಚರ್ ಹೊಡಿಬಾರ್ದು, ಬೈಬಾರ್ದು ಅಂತ ಹೇಳ್ತಿದ್ದಾರೆ. ಅದಕ್ಕೆ ಜಾಸ್ತಿ ಟೀಚರ್ ಕೆಲಸನೂ ಕೂಡ ಪೊಲೀಸ್ ಅವರೇ ಮಾಡ್ತಾ ಇದ್ದಾರೆ. ಕರೆಕ್ಟಾ? ಟೀಚರ್ ಹೊಡೆಯಂಗಿಲ್ಲ, ಅದಕ್ಕೆ ಪೊಲೀಸ್ ಅವರೇ ಡಬಲ್ ಹೊಡಿತಾರೆ ಫ್ಯೂಚರ್. ಹಂಗಾಗಿ ಮಕ್ಕಳ ಫಸ್ಟ್ ಏನು ಅಂತ ಹೇಳಿದ್ರೆ ಪ್ರೊಫೆಷನ್ ಸೆಟ್ ಮಾಡ್ಕೊಳ್ಳಿ. ನನಗೆ ಏನ್ ಇಷ್ಟ, ನನಗೆ ಏನ್ ಕಾರ್ ಇಷ್ಟ, ನನಗೆ ಏನ್ ಬೈಕ್ ಇಷ್ಟ, ನಿಮ್ಗೆ ಇಷ್ಟ ಆಗಿರೋದೆಲ್ಲ ಹಾಕೋ ಬೀಜ. ಯಾಕೆ ಗೊತ್ತಾ? ಯಾರಿಗಾದ್ರು ಯಾಕೆ ನಾನು ಅದೆಲ್ಲ ಹಾಕಕ್ ಹೇಳಿದೆ? ಏನಕ್ಕೆ ಅದನ್ನ ಏನಕ್ಕೆ ಆ ಫೋಟೋಸ್ ಎಲ್ಲ ಹಾಕಕ್ ಹೇಳಿದೆ? ನಿಮ್ಗೆ ಇಷ್ಟ ಆಗಿರೋ ಡ್ರೆಸ್ಸು, ನಿಮ್ಗೆ ಇಷ್ಟ ಆಗಿರುವಂತ ಕಾರು, ನಿಮ್ಗೆ ಇಷ್ಟ ಆಗಿರುವಂತ ಮನೆ, ನಿಮ್ಗೆ ಇಷ್ಟ ಆಗಿರುವಂತ ಕಾಲೇಜ್ ಎಲ್ಲದನ್ನು ಪೇಸ್ಟ್ ಮಾಡೋದು. ಯಾಕೆ? ಚೆನ್ನಾಗಿ ಓದ್ಬೇಕು ಅಂತ ಮನ್ಸಲ್ಲಿ ಬರುತ್ತೆ. ಕರೆಕ್ಟ್ ಅಲ್ವಾ? ಇವತ್ತು ನೀನು ಥಿಂಕ್ ಮಾಡಿಲ್ಲ ಅದ್ರ ಬಗ್ಗೆ ಅಂತ ಹೇಳಿದ್ರೆ, ನೀನ್ ಆಕ್ಷನ್ ತಗೊಂಡಿರ, ನೀನ್ ಟೈಮ್ ಪಾಸ್ ಮಾಡಿದೆ ಅಂತ ಹೇಳಿದ್ರೆ, ಫ್ಯೂಚರ್ ಅಲ್ಲಿ ಅದ್ಯಾವುದನ್ನು ನೀನ್ ನೋಡಕ್ಕಾಗಲ್ಲ. ಅದಕ್ಕೆ ನೀನ್ ಇವತ್ತೇ ಅದನ್ನ ಟೇಸ್ಟ್ ಮಾಡ್ಕೊ ಅಂತ ಹೇಳ್ತಾ ಇದ್ದೀನಿ. ಬೇರೆ ಆ ಪಿಕ್ಚರ್ ಅಲ್ಲಿ ಮಾತ್ರ ಇರುತ್ತೆ. ನೀನೇನಾದ್ರೂ ರೆಸ್ಪಾನ್ಸಿಬಲ್ ಆಗಿ ಬಿಹೇವ್ ಮಾಡಿಲ್ಲ ಅಂತ ಹೇಳಿದ್ರೆ ನೀನ್ ಏನ್ ಸಿಗಲ್ಲ? ರೆಸ್ಪಾನ್ಸಿಬಿಲಿಟಿ ಇಲ್ಲ ಅಂತ ಹೇಳಿದ್ರೆ ಇದ್ಯಾವುದು ನನಗೆ ಸಿಗಲ್ಲ ಅಂತ ಬರುತ್ತೆ. ಇಲ್ಲಿ ಇಂಟು ಹಾಕು. ಈ ತರ ನಾನು ರೆಸ್ಪಾನ್ಸಿಬಲ್ ಇರ್ರೆಸ್ಪಾನ್ಸಿಬಲ್ ಆಗಿದ್ದೆ ಅಂತ ಹೇಳಿದ್ರೆ ನನಗೆ ಇವ್ಯಾವುದು ಸಿಕ್ಕಲ್ಲ. ಹೌದಾ? ನೀನ್ ಪಾಸ್ ಆಗಿಲ್ಲ, ಒಳ್ಳೆ ಕಾಲೇಜಲ್ಲಿ ಸೇರ್ಕೊಂಡಿಲ್ಲ, ಒಳ್ಳೆ ಕಂಪ್ನಿಲಿ ಕೆಲಸ ಮಾಡ್ಲಿಲ್ಲ, ನೀನ್ ಓನ್ ಬಿಸ್ನೆಸ್ ಮಾಡಿಲ್ಲ, ನಿನ್ಗೆ ಇಷ್ಟ ಆಗಿರೋ ಕಾರ್ ಸಿಗುತ್ತಾ? ಬೈಕ್ ಸಿಗುತ್ತಾ? ಏನು ಸಿಕ್ಕಲ್ಲ. ನಿಂಗೆ ಇಷ್ಟ ಆಗಿರೋ ಸೀರೆ ಹಾಕೋಬೇಕು, ನೀನು ಸಿಗುತ್ತೆ ತಗೊಳಕ್ಕೆ ದುಡ್ಡು? ಈಗ ನನಗೆ ಇಷ್ಟ ಒಂದು 25,000 ರೂಪಾಯಿ ಸೀರೆ ಡೈಲಿ ನಾನು ಉಟ್ಕೊಂಡ್ ಬರ್ಬೇಕು ಅಂತ. ಯಾಕಾಗಲ್ಲ? ಆಗುತ್ತೆ, ನಾನು ಮಾಡ್ಕೊಂಡಿದ್ದೀನಿ. ಆದ್ರೆ ಉಟ್ಕೋತೀನಿ, ಇಲ್ಲ ಅಂತ ಹೇಳ್ತಾ ಇಲ್ಲ. 25,000 50,000 ರೂಪಾಯಿ ನಾನು ಉಟ್ಕೊಳ್ತೀನಿ. ಆದ್ರೆ ನನಗೆ ನನ್ನ ಸ್ಕೂಲ್ ಯೂನಿಫಾರ್ಮ್ ತಗೊಳಕ್ ನನ್ನ ಹತ್ರ ದುಡ್ಡು ಇರ್ಲಿಲ್ಲ. ನಿಮ್ಗೆ ಏನು ಅಂತ ಹೇಳಿದ್ರೆ, ನಾನು ಒಂದು ಸ್ಕೂಲಲ್ಲಿ ಹೋಗ್ತಿದ್ದೆ. ಆ ಸ್ಕೂಲಲ್ಲಿ ಯೂನಿಫಾರ್ಮ್ ಅವತ್ತಿನ ದಿವಸಕ್ಕೇನೆ ಒಂದು ಕಂಪ್ನಿಲಿ ಹೋಗಿ ತಗೋಬೇಕು. ಒಂದು ಪರ್ಟಿಕ್ಯುಲರ್ ಕಂಪ್ನಿ ಜಯನಗರದಲ್ಲಿ ಹೋಗಿ ತಗೋಬೇಕು. ನನಗೆ ಒಂದ್ ಸೆಟ್ ಯೂನಿಫಾರ್ಮ್ ಕೊಡಿಸ್ಬಿಟ್ರು ಮನೇಲಿ. ಇನ್ನೊಂದು ವೈಟ್ ಯೂನಿಫಾರ್ಮ್ ಇಲ್ಲ, ಅಷ್ಟು ದುಡ್ಡು ಕೊಟ್ಟು
ಹೋಗ್ಲಿಲ್ಲ. ಸರಿ ಅಂತ ಬಿಟ್ಟು ದಿನ ಸ್ಕೂಲಿಗೆ ಹೋಗ್ಬೇಕು. ಸ್ಯಾಟರ್ಡೆ ಮತ್ತೆ ವೆನ್ಸ್ಡೇ ಸ್ಕೂಲಿಗೆ ಹೋಗಕ್ಕೆ ಇಷ್ಟ ಇಲ್ಲ, ಯಾಕಂದ್ರೆ ಯೂನಿಫಾರ್ಮ್ ಇಲ್ಲ. ಫೈನಲ್ ಆಗಿ ಏನ್ ಗೊತ್ತಾ, ನಾನು ಇದ್ದಿದ್ದು ಕೀರ್ತನ ತರ. ನನಗೆ ಯಾರೋ ಒಬ್ರು ಅಕ್ಕಪಕ್ಕದ ಮನೆಯವರು ನನಗೆ ಡ್ರೆಸ್ ಕೊಟ್ಟಿದ್ ಮನಸ್ವಿ ತರ. ಈಗ ಕೀರ್ತನಿಗೆ ಮನಸ್ವಿ ಡ್ರೆಸ್ ಆಗತ್ತಾ? ಇನ್ನೊಂದು ಕೀರ್ತನ 10ನೇ ಕ್ಲಾಸ್, ಮನಸ್ವಿ 5ನೇ ಕ್ಲಾಸ್. 5ನೇ ಕ್ಲಾಸ್ ಹುಡುಗಿದ ಯೂನಿಫಾರ್ಮ್ ನನಗೆ ಕೊಟ್ರೆ ಆ ಡ್ರೆಸ್ ನನಗೆ ಇಡ್ಸುತ್ತಾ? ಸಿಗುತ್ತಾ? ಆಗತ್ತಾ? ಆಗಲ್ಲ. ಅವಾಗ ಏನ್ ಮಾಡ್ದೆ ಗೊತ್ತಾ, ನಾನು ಆ ಡ್ರೆಸ್ ಹಿಂಗ್ ಹಾಕೋಬೇಕು. ಈ ಕಡೆ ಕ್ಲೋಸ್ ಆಗುತ್ತೆ, ಈ ಕಡೆ ಕ್ಲೋಸ್ ಆಗಲ್ಲ. ಹಿಂದೆ ಬೆನ್ನಲ್ಲಿ ಜಿಪ್ ಹಾಕಕ್ ಆಗಲ್ಲ ಡ್ರೆಸ್ಗೆ. ಓಪನ್ ಅಲ್ಲೇ ಇರ್ತಾಯಿತ್ತು, ಟೈಟ್ ಆಗಿ ಕಟ್ಕೊಂಡ್ಬಿಡ್ತಾ ಇತ್ತು. ಒಂದು ಅವಳು ಚಿಕ್ಕ ಹುಡುಗಿ, ಇಷ್ಟಕ್ಕೆ. ಸ್ಯಾಟರ್ಡೆ ಪಿ ಟಿ ಮಾಡಕ್ಕೆ ಇಷ್ಟ ಇಲ್ಲ, ಮಾಸ್ ಪಿ ಟಿ ಮಾಡಕ್ಕೆ. ಕಾರಣ ಬಗ್ಗದ್ರೆ ಬೆನ್ನಲ್ಲಿ ಪಟ್ಟ ಅನ್ನತ್ತೆ, ಬಗ್ಗದ್ರೆ. ಕರೆಕ್ಟಾ? ಇನ್ನೊಂದು ಬಗ್ಗದ್ರೆ ಎಲ್ಲ ಕಾಣಿಸುತ್ತೆ ಹಿಂದೆ. ಕಾರಣ ನಂದು ಇಷ್ಟೇ ಡ್ರೆಸ್. ನಾನೇನ್ ಮಾಡ್ತಿದ್ದೆ, ದಿನ ಸುಳ್ಳು ಹೇಳ್ತಿದ್ದೆ ಪಿ ಟಿ ಟೀಚರ್ ಹತ್ರ ಹೋಗಿ, ಸರ್ ನಮ್ಗೆ ಇವತ್ತು ಮಾಡೋಕ್ಕಾಗಲ್ಲ ಸರ್, ನಮ್ಗೆ ತಲೆ ಸುತ್ತಿದೆ, ನಮ್ಗೆ ಹಂಗೆ. ಅವರು ಬೈತಿದ್ರು ನೆಗೆಟಿವ್ ಆಗಿ. ಫೈನಲಿ ಒಂದಿನ ನೋಡಲು ಹೋಗ್ತಾ ಇದೆ, ಸ್ಯಾಟರ್ಡೆ ನಡ್ಕೊಂಡು ಹೋಗ್ತಾ ಇದೆ. ಮನ್ಸಲ್ಲಿ ಅನ್ಕೊಂಡೆ, ನಂಗೆ ಎಲ್ಲಾದ್ರೂ ಒಂದು ಕಾರ್ ಸಿಕ್ತು ರೋಡಲ್ಲಿ ಅಂತ ಹೇಳಿದ್ರೆ ನಾನು ಡ್ರೆಸ್ ತಗೋಬೇಕು. ವಿಶ್ ಅನ್ಕೊಂಡು ಹೋಗ್ತಿದ್ದೆ. ಸಡನ್ ಆಗಿ ರೋಡಲ್ಲಿ, ನಿಜ ನೀವು ನಂಬ್ತಿರೋ ಹೊಡೆದ್ರೆ 100 ರೂಪಾಯಿ ಹೊಸ ನೋಟ್ ಬಿದ್ದಿತ್ತು. ನನಗೆ ನಿಜ ಗೊತ್ತಿಲ್ಲ, ಯಾರು ಕಳ್ಕೊಂಡಿದ್ರು ನನಗೆ ಗೊತ್ತಿಲ್ಲ. ಈಗ ನಾನು ಎಷ್ಟೋ ಕಳ್ಕೊತಿರ್ತೀನಿ ಅಲ್ಲಿ ಇಟ್ಟು. ಅವತ್ತಿನ ದಿವಸ ಆ 100 ರೂಪಾಯಿ ನನಗೆ ಏನು ಅಂತ ಹೇಳಿದ್ರೆ, ಇಟ್ ವಾಸ್ ಲೈಕ್ ಮ್ಯಾಜಿಕ್. ಸಿಕ್ತು 100 ರೂಪಾಯಿ, ತಗೊಂಡೆ, ಹೋಗಿ ನಮ್ಮ ಅಜ್ಜಿ ಕೈ ಕೊಟ್ಟೆ. ಅಜ್ಜಿ ನನಗೆ ಇಲ್ಲಿ ಬಟ್ಟೆ ತಗೊಂಡು ನಿಂಗೆ ಟೈಲರ್ ಕೈಲಿ ಹೊಲಿಸ್ಬಿಡು, ಉದ್ದಾಗುತ್ತೆ ನನ್ನ ಡ್ರೆಸ್ಸು, ಬೇಕಂದ್ರೆ ಸ್ವೆಟರ್ ಹಾಕೊಂಡೆ ನಾನು ಎಕ್ಸರ್ಸೈಸ್ ಮಾಡ್ತೀನಿ ಅಂತ. ಸರಿನಾ? ನಮ್ಮಜ್ಜಿ ಏನ್ ಮಾಡಿದ್ರು, ಕಾಟನ್ ಯೂನಿಫಾರ್ಮ್ಗೆ ಪಾಲಿಸ್ಟರ್ ಬಟ್ಟೆ ಸಿಕ್ತಂತೆ, ಅಂಗಡಿಲಿ ಹೊಲಿಸಿದ್ರು. ಅದೇನು ಮೇಲಿಂದ ಒಂದ್ ಕಲರು, ಕೆಳಗಡೆ ಬೆಳ್ಳಗೆ ಐತದ ಪಾಲಿಸ್ಟರ್ ಬಟ್ಟೆ. ಅದೇ ಡ್ರೆಸ್ನ 8th 9th 10th ಅದು ಹಾಕೊಂಡಾಗೆಲ್ಲ ನೋಡುದು. ನಂಗೇನೋ ಕಾಸು ಸಿಕ್ತು, ಆದ್ರೆ ನಮ್ಮ ಅಜ್ಜಿ ತರಪೆ ಅನ್ಕೊಂಡೆ. ಅದೇ ಡ್ರೆಸ್ ಅಲ್ಲಿ 3 ವರ್ಷ ನಾನು ಓದ್ದೆ. ಆದ್ರೆ ಇವತ್ತು ನನಗ್ ಬೇಕಾಗಿರುವಂತ ಡ್ರೆಸ್ಸು ನಾನು ರೋಡಲ್ಲಿ ನೋಡಿದ್ರೆ ತಗೊಳ್ತೀನಿ. ಇನ್ನೊಂದು, ನಾನು ಒಂದ್ಸತಿಗೆ ಒಂದ್ ಡ್ರೆಸ್ ತಗೊಳಲ್ಲ. ಇವಾಗ ಹೋದೆ ಅಂಗಡಿಗೆ ಅಂದ್ರೆ ನಂಗೆ ಕಣ್ಣಕ್ಕೆ ಕಲ್ಸಿದೆಲ್ಲ ಎತ್ಕೋತೀನಿ. ಬೈತಿರ್ತಾರೆ ನಮ್ಮ ಮನೇಲಿ, ಏನಕ್ಕೆ ಇಷ್ಟ ಎತ್ಕೋತೀಯಾ ಅಂತ. ನಂಗೆ ಇಷ್ಟ. ಈವನ್ ಇವತ್ತು ನಾನು ಬೀರು ತೆಗ್ದೆ ಅಂತ ಹೇಳಿದ್ರೆ, ನಾನು ಇವತ್ತಿಗೂ ಕೂಡ ಮೈ ಮೇಲೆ ಹಾಕ್ತೀರಾ ಇರುವಂತ ಹೊಸ ಸೀರೆಗಳು ಒಂದು ಬಂಡಿ ಇದಾವೆ. ಇನ್ನೊಂದು ಒಂದು ಸತಿ ಹಾಕಿ ಹಂಗೇ ಜೋಡಿಸಿರೋವಿದಾವೆ. ಎಷ್ಟಿದೆ ಅಂತ ಈವನ್ ಐ ಕಾಂಟ್ ಸೇ ಇಟ್. ಕಾರಣ ಅವತ್ತು ನಾನು ಓದೋ ಟೈಮಲ್ಲಿ ನಾನು ಅನ್ಕೊಂಡಿದ್ದೆ, ಹಿಂಗ ಆಗೋಯ್ತು, ಫ್ಯೂಚರ್ ಅಲ್ಲಿ ನಾನು ಒಳ್ಳೊಳ್ಳೆ ಬಟ್ಟೆ ತಗೋಬೇಕು ಅಂತ ಓದ್ದೆ ಕೂತ್ಕೊಂಡು. ಕರೆಕ್ಟಾ? ಸೊ ಒಳ್ಳೆ ಬೇಕು ಅಂದ್ರೆ ಏನ್ ಬೇಕು? ರೆಸ್ಪಾನ್ಸಿಬಿಲಿಟಿ ಬೇಕು. ಓದ್ಬೇಕು. ಏನ್ ಮಾಡ್ಬೇಕು? ಓದ್ಬೇಕು. ಓದಿದ್ರೆ ಮಾತ್ರನೇ ನಮ್ಗೆ ಬೇಕಾಗಿರೋದು ಸಿಕ್ಕುತ್ತೆ. ಮಂಜು ಮ್ಯಾಮ್, ಹಂಗಾದ್ರೆ ರೋಡಲ್ಲಿ ಟೊಮೆಟೊ ಮಾರ್ತಿದ್ದಾರೆ, ರೋಡಲ್ಲಿ ತಳ್ಳೋ ಗಾಡಿಗೆ ಹೋಗ್ತಿದ್ದಾರೆ ಮ್ಯಾಮ್, ಅವ್ರು ತಿಂಗಳಿಗೆ 1,00,000 ರೂಪಾಯಿ ದುಡಿತಾರೆ. ಆ ಪಾನಿಪುರಿ ಹಾಕ್ತಾನೆ ಮ್ಯಾಮ್, ಅವನು 1.5 ಲಕ್ಷ ತಗೋತಾನೆ ಮ್ಯಾಮ್ ತಿಂಗಳಿಗೆ. ಕರೆಕ್ಟಾ? ಅವನ್ ಪಾನಿಪುರಿ ಮಾರ್ತಿದ್ದಾನೆ, 1.5 ಲಕ್ಷ ತಗೋತಿದ್ದಾನೆ. ಆದ್ರೆ ವೈಷ್ಣವಿ ಹೋಗಿ ನಿಂತ್ಕೊಂಡು, ಏ ಪಾನಿಪುರಿ ಹಾಕೊಂಡ್ ಪ್ಲೇಟ್ ಅಂತ ಹೇಳ್ಬೋದು. ಅದೇ 1.5 ಲಕ್ಷ ತಗೊಳ್ಳುವಂತ ಎಂಜಿನಿಯರ್ನ ನೀನು ಮಾತಾಡಿಸ್ತೀಯ ವೈಷ್ಣವಿ? ಮಾತಾಡ್ಸಕ್ಕಾಗತ್ತಾ? 1.5 ಲಕ್ಷ ದುಡಿಬೋದು. ತಳ್ಳೋ ಗಾಡಿಲಿ ಹೋಗ್ತೇ, ಟೊಮೊಟೊ, ಅವನಿಗೆ ಏನಿಲ್ಲ, ಐಡೆಂಟಿಟಿನೇ ಇಲ್ಲ. ಟೊಮೊಟೊ ಅವನ ಹೆಸರು, ಏ ಆನಿಯನ್ ಅಂತ ಕರೀತೀವಿ. ಏ ಪಾನಿಪುರಿ, ಏ ವಾಟರ್ ಟ್ಯಾಂಕ್, ಅವ್ರ ಹೆಸರುಗಳಿವೆ. ಅರ್ಥ ಆಯ್ತಾ? ನೀವು ಐಡೆಂಟಿಟಿ ಇಲ್ದಿರ ಬದುಕಕ್ಕೆ ಇಷ್ಟಪಡ್ತೀರಾ? ಐಡೆಂಟಿಟಿ ಇಟ್ಕೊಳಕ್ ಇಷ್ಟಪಡ್ತೀರಾ? ಪಾವನಿ ಅಂತ ಇಷ್ಟಪಡ್ತೀಯಾ?
ಏ ಟಮಟ, ಏ ಬಾ ಅಡುಗೆ ಮಾಡು, ಏ ಸರ್ ಪಾತ್ರೆ ಹಾಕಿದ್ದೀನಿ ಹೋಗಿ ತೊಳಿ ಅಷ್ಟು ಅಂತ ಹೇಳಕ್ ಇಷ್ಟಪಡ್ತೀಯಾ? ಪಾವನಿ ಮೇಡಮ್ ಅಂತ ಅನ್ನಿಸ್ಕೊಳಕ್ ಇಷ್ಟಪಡ್ತೀಯಾ? ಜೋರಾಗಿ ಹೇಳು. ಪಾವನಿ ಆ ಕಡೆ ತಿರ್ಗೇಳು. ಅನ್ನಿಸ್ಕೊಳಕ್ ಇಷ್ಟಪಡ್ತೀಯಾ? ರೈಟ್. ಅಶ್ವಿನಿ, ನೀನು ಅಶ್ವಿನಿ ಹೋಗಿ ಅಂತ ಹೇಳೋದು ಇಷ್ಟಪಡ್ತೀಯಾ? ಮೇಡಮ್ ಬನ್ನಿ ಮೇಡಮ್ ಕೂತ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀಯಾ? ಆ ಕಡೆ ಜೋರಾಗಿ ಹೇಳು. ಯಾಕೆಂದ್ರೆ ನೀನ್ ಇನ್ನ 10 ವರ್ಷ ಬಿಟ್ಟು ಬಂದ್ಮೇಲೂ ನಾನು ತೋರಿಸ್ತೀನಿ ಆ ವಿಡಿಯೋನ ನಿಮ್ಗೆ. ಸೊ ಸಟ್ಟಿವರೆಗೂ ಎವ್ರಿವನ್, ನೀನು ಓದ್ತೀನಿ ಅಂದ್ರೆ ನಿಮ್ಮ ಮನೆಗೆ ಬೈತಾರಾ? ನೋ ಮ್ಯಾಮ್. ನೀವು ಕುತ್ಕೊಂಡು ಬೆಳಗ್ಗೆ ಎದ್ದು ಬುಕ್ ಎತ್ಕೊಂಡು ಇಟ್ಕೊಂಡಿದ್ರೆ ಬೈತಾರಾ? ನೋ ಮ್ಯಾಮ್. ಅದೇ ನೀವು ಮೊಬೈಲ್ ಇಟ್ಕೊಂಡಿದ್ರೆ ಅಲ್ವಾ? ಮತ್ತೆ ನಿಮ್ಗೆ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಅಂತ ಇಲ್ಲೇ ನಿಮ್ಮ ಅಪ್ಪ ಅಮ್ಮ ಹೇಳ್ತಿದಾರಾ? ಫೈನ್. ಸೊ ಜೀವನದಲ್ಲಿ ಒಳ್ಳೆ ಊಟ ತಿನ್ಬೇಕು, ಒಳ್ಳೆ 5 ಸ್ಟಾರ್ ಹೋಟ್ಲಿಗೆ ಹೋಗ್ಬೇಕು, ನನಗೆ ಇಷ್ಟ ಬಂದಿದ್ದ ಊಟ ತಿನ್ಬೇಕು ಅಂತ ಹೇಳಿದ್ರೆ ನಾನು ಓದ್ಬೇಕು, ಒಳ್ಳೆ ಡ್ರೆಸ್ ಬೇಕು, ಓದ್ಬೇಕು, ಒಳ್ಳೆ ಕಾರ್ ಬೇಕು, ಲಕ್ಸುರಿಯಸ್ ಲೈಫ್ ಬೇಕು, ಲಕ್ಸುರಿಯಸ್ ಲೈಫ್. ಎಷ್ಟು ಜನ ಇಲ್ಲಿ ಹೊರಗಡೆ ಹೋದ್ರೆ ಅದೊಂದು ಮನೆನ ನೋಡಿ ನೀವು ಮೆಟ್ಲತ್ತಿ ಬರ್ಬೇಕಾದ್ರೆ ನಾನು ಬೋರ್ಡೇ ಹಾಕ್ಬಿಟ್ಟೆ, ನಿಮ್ಗೆ ಕಾಟ ತಡೆಯಕ್ ಆಗ್ತದೆ. ಅಲ್ಲಿರೋ ಮನೇನ ನೋಡಿ ನೋಡಿ ಎಷ್ಟು ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಎಲ್ಲ ಅಲ್ಲೇ ನಿಂತ್ಕೋತಾ ಇದ್ವಿ ನೀವೆಲ್ಲ ನೋಡ್ಕೊಂಡು. ಅದಕ್ಕೆ ನಾನೇನ್ ಮಾಡಿದೆ, ಈವನ್ ನಮ್ಮ ಟೀಚರ್ಸ್ ಅಲ್ಲೇ ನಿಂತ್ಕೊಂಡು ನೋಡ್ತಿದ್ರು ಅಂತ ಅಡ್ಡ ಒಂದು ಬೋರ್ಡೇ ಹಾಕ್ಬಿಟ್ಟೆ ನಾವು. ಈಗಲೂ ಇದೆ ಅಲ್ಲ ಬೋರ್ಡಲ್ಲಿ. ಅಂದ್ರೆ ಅಂಥದ್ದೊಂದು ಮನೇಲಿ ನಾನು ಇರ್ಬೇಕು ಅಂತ ಯಾರು ಇಷ್ಟಪಡ್ತೀರಪ್ಪ? ಕೈ ಎತ್ತಿ. ನಾನು ಅಲ್ವಾ? ಇದೆಲ್ಲದಕ್ಕೂ ನಮ್ಮಲ್ಲಿ ಏನ್ ಬೇಕು? ಏನ್ ಬೇಕು? ಇನ್ನೊಂದು ಇದಿಷ್ಟು ಮಂಜು ಮ್ಯಾಮ್ ಹೇಳಿದ್ರು, ಕ್ಲಾಸು ಫಾಲೋ ಮಾಡ್ಬೇಕಾ ಬೇಡ? ಸೊ ಮೈನ್ ಆಗಿ ಬರ್ಕೊಳ್ಳಿ, ಏನು? ಫಾಲೋ, ಸಬ್ಸ್ಕ್ರೈಬ್, ಫಾಲೋ ಮಾಡ್ಬೇಕು. ಏನ್ ಮಾಡ್ಬೇಕು ಮಕ್ಕಳ? ಫಾಲೋ. ಓಕೆ, ಫಾಲೋ ಎವ್ರಿವನ್. ಕರೆಕ್ಟಾ? ಎಲ್ಲರೂ ಫಾಲೋ ಮಾಡ್ತೀರಾ? ಫಾಲೋ ಮಾಡ್ತೀಯಾ? ರಿಯಲಿ? ಯಸ್. ಇದು ಫಾಲೋ ಮಾಡಬೇಕು. ಅದ್ರ ಜೊತೆಗೆ ನಾನೊಂದು ಕ್ವೆಶ್ಚನ್ ಇದೆ ಟೀಚರ್ಸ್ಗೆ, ಮಕ್ಕಳಿಗೆ, ಎಲ್ಲರೂ. ಬಿ ಕಾನ್ಶಿಯಸ್, ಆನ್ಸರ್. ಓಕೆ, ಉತ್ತರ ಏನಾದ್ರೂ ಅಂಗಿ ಕೊಡೋದು, ಸರಿನಾ? ಯಾರು ಮ್ಯಾಮ್ ವಾಚ್ ಹಾಕೊಂಡಿದ್ದೀರಾ ಕೈಯಲ್ಲಿ? ಇಲ್ಲ, ನಿಮ್ಮ ಹತ್ರ ನಾನು ಕ್ವಶನ್ ಕೇಳಲ್ಲ. ಮ್ಯಾಮ್ ನೀವು ವಾಚ್ ಹಾಕಿದ್ದೀರಾ? ಓಡ್ತಾ ಇದೆಯಾ? ಎಷ್ಟು ಮ್ಯಾಮ್ ಟೈಮ್? 11 ಗಂಟೆ 10 ನಿಮಿಷ. 11 ಗಂಟೆ 10 ನಿಮಿಷ. ನಾನು ನಿಂತಿದ್ದೀನಿ, ನಾನು ಕೂತಿದ್ದೀನಿ, ನಾನು ಎದ್ದೊಳ್ತಾ ಇದ್ದೀನಿ, ನಾನು ವಾಕ್ ಮಾಡ್ತಾ ಇದ್ದೀನಿ, ನಾನು ಮಲ್ಕೋತೀನಿ, ನಾನು ತಿಂತೀನಿ, ಎಲ್ಲ ನಾನು ಇಷ್ಟು ಕೆಲಸ ಮಾಡಿದೆ. ನೀವು ನನ್ನ ನೋಡ್ಕೊಂಡು ಕೂತಿದ್ದೀರ, ನಾನು ಕುತ್ಕೊಂಡೆ, ಎದ್ದೆ, ನಡೆದೆ, ಮಾತಾಡ್ದೆ, ನಿಮ್ಗೆಲ್ಲ ಹೇಳ್ತಾ ಇದ್ದೀನಿ, ನಿಮಗೆ ಕ್ವೆಶನ್ ಮಾಡ್ತಾ ಇದ್ದೀನಿ. 11, 10 ಅಂದ್ರು ಮೇಡಮ್. ಏನಂದ್ರು? ಏನಂದ್ರು? 11, 10 ಅಂತ ಹೇಳಿದ್ರು. ನಾನಂತೂ 4-5 ಕೆಲಸ ಮಾಡಿದೆ. ನೀವೇನ್ ಮಾಡ್ಬೇಕು? ಕಣ್ಣು ಮುಚ್ಕೊಂಡು ಹಿಂಗೆ ಮ್ಯಾಮ್, ವಿ ವರ್ ಬ್ಲಿಂಕಿಂಗ್ ದ ಐಸ್. No, ma'am, we are listening you and Listening singing. ಒಂದೇ ಕೆಲಸ Singing. ನೀವು ಮಾಡಿರೋದಷ್ಟೇ. ಸೀಯಿಂಗ್ ಮೀ, ಹಿಯರಿಂಗ್ ಮೀ, ಅಷ್ಟೇ ಅಷ್ಟೇ. ಅಂದ್ರೆ ಇಲ್ಲಿ ನೀವು ಈಗ ಎಷ್ಟು ಮ್ಯಾಮ್ ಟೈಮ್? 11, 12. ನೀವು ಕೂತಿದ್ದ ಜಾಗದಲ್ಲೇ ಕೂತಿದ್ರಿ, 1 ನಿಮಿಷ ಆಗೋಯ್ತು. Yes, ma'am. Past. So okay, 1 minute equal to how many seconds? 1 minute equal to 60 seconds. Correct? Yes, ma'am. ಈ 60 seconds ನ ನೀವು ಕೂತಿದ್ರು ಹೊಟ್ಟೋಗುತ್ತೆ, ಕೇಳಿಸ್ಕೊಂಡಿಲ್ಲ ಅಂದ್ರೂ ಹೊಟ್ಟೋಗುತ್ತೆ, ಮಲಗಿದ್ರು ಹೊಟ್ಟೋಗುತ್ತೆ, ತಿಂದಿಲ್ಲ ಅಂದ್ರೂ ಹೊಟ್ಟೋಗುತ್ತೆ, ಏನು ಮಾಡಿಲ್ಲ ಅಂದ್ರೂ ಹೋಗ್ತಾ ಇರುತ್ತೆ.
ಸೊ ಅಂತ ಟೈಮ್ ನನಗೆ ಈಗ ನಾನು ಕೇಳ್ತಾ ಇದ್ದೀನಿ, ಕಲ್ಪನಾ ನಾನು ನಿಮಗೆ 1 ಕೋಟಿದು ಒಂದು ಚೆಕ್ ಕೊಡ್ತೀನಿ, 1 crore ರೂಪಾಯಿದು ಒಂದು ಚೆಕ್ ಕೊಡ್ತೀನಿ. ನನಗೆ May 11, 2026. What is that day today? Monday. 10:10 ಬೇಕು. 10:10. ಏನಿದು AM PM? AM ಬೇಕು. 1 ಕೋಟಿ ಕೊಡ್ತೀನಿ ಮ್ಯಾಮ್, ನೀವು ಅದರ ಮನೆ ಕಟ್ಕೋಬಹುದು. ಕೊಡ್ತೀರಾ ಸರ್? ನೀವು ಬೇಡ ಬಿಡಿ, ನೀವೇನು ಆನ್ಸರ್ ಹೇಳ್ತಿಲ್ಲ ನನಗೆ. ನಿರ್ಮಲ್, ನಾನು ನಿಂಗೆ 1 crore ರೂಪಾಯಿ ಕೊಡ್ತೀನಿ, ಬೇಕಲ್ಲ ನಿಂಗೆ? 1 crore ಕೊಡ್ತೀನಿ. ನನಗೆ May 11, 2026 ಮಂಡೇ ಎಷ್ಟು ಮ್ಯಾಮ್? 11:10 ಆ ಟೈಮೇ ನಂಗೆ ಬೇಕು, ವಾಪಸ್ ಕಳಿಸು. ಈಗ 11:13 ಆಗೋಯ್ತು, ವಾಪಸ್ ಕಳಿಸು ನನಗೆ. 1 crore ಕೊಡ್ತೀನಿ. ನೋ ಆಗಲ್ಲ. Time is gone, ma'am. Time is gone, ma'am. Already. Time is gone. ಹಾ? Time is gone. Time is gone. Time is gone. When? ಏನಾಯ್ತದು? Time is gone. ಸೊ ಟೈಮ್ ಏನು? ಹೊಂಟೋಯ್ತು. ಪ್ರೇಷಿಯಸ್ ಅಂದ್ರೆ ಬರ್ಕೊಳ್ಳಿ. ನೀವು ಇಲ್ಲಿ ಮೇಲ್ಗಡೆ ಇನ್ನೇನಾದ್ರೂ ಒಂದು ಜಾಗ ಮಾಡ್ಕೊಂಡು ಬರ್ಕೊಳ್ಳಿ. ಏನಂತ? ಟೈಮ್ ಇಸ್ ಪ್ರೇಷಿಯಸ್. ಟೈಮ್ ಇಸ್ ಪ್ರೇಷಿಯಸ್. ಪ್ರೀಶಿಯಸ್. ಎಷ್ಟಿದು? ಇದನ್ನ ಡೈಮಂಡ್ ಶೇಪ್ ಅಲ್ಲಿ ಬರ್ಕೊಳ್ಳಿ, ಹಾರ್ಟ್ ಶೇಪ್ ಅಲ್ಲಿ ಬರ್ಕೊಳ್ಳಿ, ಇಲ್ಲಾಂದ್ರೆ ಡೈಮಂಡ್ ಶೇಪ್ ಅಲ್ಲಿ ಬರ್ಕೊಳ್ಳಿ. ಎಷ್ಟು ಕೊಟ್ಟರು ಸಿಗಲ್ಲ, 10 ಕೋಟಿ ಕೊಟ್ಟರು ಸಿಗಲ್ಲ. 1 ನಿಮಿಷ ಅಲ್ಲ, 1 ಸೆಕೆಂಡ್ ಅಲ್ಲ, 1 ಸೆಕೆಂಡ್ ವಾಪಸ್ ನಮ್ಗೆ ನಮ್ಮ ಲೈಫ್ ಅಲ್ಲಿ ಸಿಗಲ್ಲ. ಹಂಗಿರ್ಬೇಕಾದ್ರೆ ಆ ಟೈಮ್ಗೆ ನೀವು ಎಷ್ಟು ರೆಸ್ಪೆಕ್ಟ್ ಕೊಡ್ಬೇಕು? ತುಂಬಾ ಕೂತಿರ್ತೀರಿ, ಟೈಮ್ಗೆ ರೆಸ್ಪೆಕ್ಟ್ ಕೊಟ್ಟು ಹಾಫ್ ಅನ್ ಅವರ್ ಇರುತ್ತೆ. ಎಸ್, ಹಾಫ್ ಅನ್ ಅವರ್ ಇರುತ್ತೆ. ಇನ್ನು ಅರ್ಧ ಅವರ್ ತಾನೆ, ಏನಕ್ಕೆ ಇವಾಗ ಚಾಟ್ ಅಂಡ್ ಹಾಕೋದು? ಹೊಟ್ಟೋಗ್ಬಿಡೋಣ ವೀಕಿ. ಇಟ್ಸ್ ಕಾಮನ್ ಫಾರ್ ಎವ್ರಿವನ್, ರೈಟ್? Yes, ma'am. ಅರ್ಧ ಅವರ್ ಸ್ಕೂಲ್ ಟೈಮ್ ಇದೆ, ಯಾಕೆ 1 ಪೇಜ್ ಓದಬೇಕು? ಯಾಕೆ 1 ಪೇಜ್ ಹೋಮ್ವರ್ಕ್ ಬರೀಬೇಕು? ಅವನಿಗೆ ಹೋಮ್ವರ್ಕ್ ಬರೆಯಕ್ಕಾಗಿಲ್ಲ, ಫುಲ್ 2 ಪೇಜ್ ಬರೆಯಕ್ಕಾಗಿಲ್ಲ. ಬಟ್ ಇಫ್ ಶಿ ಸ್ಟಾರ್ಟ್ ಹಾಫ್ ಪೇಜ್, ಟೀಚರ್ ಬರೋದ್ರೊಳಗಡೆ, ಅವ್ರು ಒಂದು ಟೀಚರ್ ಹೋಗಿ ಇನ್ನೊಂದು ಟೀಚರ್ ಬರೋದ್ರೊಳಗೆ ಒಂದು ಅರ್ಧ ಪೇಜ್ ಬರೆದ್ರೆ ಕಂಪ್ಲೀಟ್ ಆಗುತ್ತೆ. ಬೈಬ್ಲ ಕಮ್ಮಿ ಆಗುತ್ತೆ. ಅಲ್ಲ. ಕರೆಕ್ಟ್ ಅಮ್ಮ? Yes, ma'am. ಅದ್ರ ಬದಲು ಹೆಂಗಿದ್ರು ಬರ್ದಿಲ್ಲ, ಬಯಸ್ಕೊಳ್ಳೋದು ಬಯಸ್ಕೊತೀನಿ. ಬಯಸ್ಕೊಳ್ಳೋದು ಬಯಸ್ಕೊತೀನಿ. ಯಾಕೆ ಬರಿಬೇಕು ಅಂತ ಪಕ್ಕದಲ್ಲಿ ಸೋಹನ ಜೊತೆ ಮಾತಾಡ್ತಾ ಇರ್ತಾಳೆ. Yes, ma'am. ಯಾವ್ದು ಬಯಸ್ಬೇಕು? ಸೋಹನ ಜೊತೆ ಮಾತಾಡ್ಕೊಂಡು ಕೂತ್ಕೊಳ್ಳೋದು ಬೆಟ್ರಾ? 1 ಪೇಜ್ ಆದ್ರೂ ಕಂಪ್ಲೀಟ್ ಮಾಡಿ ಟೀಚರ್ ಹತ್ರ ಬೈಬ್ಲ ಕಮ್ಮಿ ಮಾಡಿಸ್ಕೊಳ್ಳೋದು ಬೆಟ್ರಾ? 1 page ಕರೆಕ್ಟ್ ಅಲ್ವಾ? ಸೊ ಇದನ್ನ ನೀವು ಯೋಚನೆ ಮಾಡಬೇಕಾಗಿರೋದೇನು ಅಂದ್ರೆ, ಎಷ್ಟು ಕೋಟಿ ಕೊಟ್ಟರು ಕೂಡ ನಮಗೆ ಟೈಮ್ ಸಿಗಲ್ಲ. ಇಲ್ಲಿಗೆ ಒಂದು ಕ್ಲಾಕ್ ನ ಪೇಸ್ಟ್ ಮಾಡ್ಕೊಳ್ಳಿ. ಕ್ಲಾಕ್ ಪಿಕ್ಚರ್ ಏನ್ ಹಾಕೊಳ್ಳಿ? ಕ್ಲಾಕ್. ಹೇಳಿ. ಮಂಜು ಮ್ಯಾಮ್ ಇಷ್ಟೆಲ್ಲ ಹೇಳಿದ್ರು, ಇನ್ನೊಂದು ಹೇಳ್ಬೇಕು. ಏನು ಹೇಳಿ ನೋಡೋಣ. ಈಗ ದೀಪಾ ಮ್ಯಾಮ್ ಬರೀರಿ, ಬೇಗ ಬರಬೇಕು. ಕಿತ್ತು ಬಾ. ನಿಂಗೆ ಏಜ್ ಎಷ್ಟು? ಜೋರಾಗಿ ಹೇಳು. 15 ವರ್ಷ. ಸೆಲೌಡ್. ಹೇಳಮ್ಮ. 15 ವರ್ಷ. ನನಗೆ 40 ಇಯರ್ಸ್. ನಿಮಗೆ ಎಷ್ಟು ಮಾ? 27. ಹೆಂಗ್ ಕಾಣಿಸ್ತಿದ್ರಿ? ಈಕ್ವಲ್. No, ma'am. ಏಜ್ ಒಬ್ರು ದೊಡ್ಡವರು, ಮೀನರು ಇನ್ನ ಚಿಕ್ಕವರು. Okay. Is there any difference among us? Yes, ma'am. Yes, ma'am. ಅವಳಿಗೆ ಏಜ್ ಕಮ್ಮಿ, ನನಗೆ ಏಜ್ ಜಾಸ್ತಿ. ಏಜ್ ಎಲ್ಲ ಜಾಸ್ತಿ, ಮುಕ್ಕಾಲು ಭಾಗ ಜಾಸ್ತಿ. 14 ವರ್ಷ ದೊಡ್ಡೋಳು. ಇವರಿಗಿಂತ 25 ವರ್ಷ ದೊಡ್ಡೋಳು. ಬಟ್ ನಾನು ನೀನು ರನ್ನಿಂಗ್ ರೇಸ್ ಮಾಡೋಣ. ನೀನು ಓಡ್ತೀಯಾ, ನಾನು ಓಡೋದ? ನಾನು ಓಡ್ತೀನಿ. ಇಬ್ರು ಓಡೋಣ. ಹಾ? ಯಾರು? 3 ಜನನು
ಆಕೆಗೆ 40 ವರ್ಷ, ಇವ್ರಿಗೆ 26 ವರ್ಷ. ನಮ್ಮ 3 ಜನಕ್ಕೆ ಇರೋದು 24 ಗಂಟೆನೆ ಒಂದಿನಕ್ಕೆ. ಎಸ್ ಮ್ಯಾಮ್. 1 ಮಿನಿಟ್ಗೆ 60 ಸೆಕೆಂಡ್. ಸೇಮ್ ಟೈಮ್. ಇವ್ಳಿಗೆ ಜಾಸ್ತಿ ಇದೆಯಾ? ನನಗೆ ಏಜ್ ಜಾಸ್ತಿ ಆಗ್ತಿದೆ ಅಂತ ಕಮ್ಮಿ ಮಾಡಿದಾರ ದೇವರು? ದೀಪಾ ಮ್ಯಾಮ್ ಇನ್ನು ಏಜ್ 26 ವರ್ಷ ಅಂತ ಅವ್ರಿಗೆ ಏನಾದ್ರು ಎಕ್ಸ್ಟ್ರಾ ಕೊಟ್ಟಿದಾರ ದೇವರು? ಸೊ ಹುಟ್ಟಿದ ಮಗುವಿಂದ ಹಿಡಿದು ವಯಸ್ಸಾಗಿರೋವರೆಗೂ ಕೂಡ ಎಲ್ಲಾರ್ಗೂ ಒಂದೇ ಟೈಮು ಒಂದೇ. ಸರಿ ಮ್ಯಾಮ್, ಸೂರ್ಯ ಅಲ್ಲಿ ಬೆಳಕು ಕೊಡ್ತಾ ಇದ್ದಾನೆ, ನಿನಗೊಂದು 70%, ನನಗೊಂದು 20%, ಇವ್ರಿಗೆ ಏನಾದ್ರು 100% ಕೊಡ್ತಾ ಇದ್ದಾರೆ. ಈಗ ಏನಾದ್ರು 12 ಗಂಟೆ ಬಿಸಿಲಲ್ಲಿ ಈಚೆಗೆ ಹೋದ್ರೆ ಎಲ್ಲಾರು ನತ್ತಿ ಬಿಸಿ ಆಗುತ್ತೆ. ಕರೆಕ್ಟಾ? ಆ ಸೂರ್ಯ ಬೆಳಕನ್ನೇ ನಮಗ್ ಸಮ ಕೊಡ್ತಾ ಇದ್ದಾನೆ. ಸರಿನಾ? ಇಲ್ಲೆಲ್ಲಾರು ಬ್ರೀತ್ ಮಾಡಿ, ಎಲ್ಲಾರು ಸೇಮ್ ಏರು. ನಿನಗೇನಾದ್ರೂ ಎಕ್ಸ್ಟ್ರಾ ಏರ್ ಇದೆಯಾ? ನಿಂಗೇನಾದ್ರೂ ಪೈಪ್ ಇಕ್ಕಿದಾರಾ? ಇಲ್ಲ, ಎಲ್ಲಾರು ಸೇಮ್ ಕೊಟ್ಟು ಅಂತಾನೆ ದೇವ್ರು. ಸರಿ, ಆ ಫ್ಯಾನ್ ಏನಾದ್ರು ಬೇಜಾರಾಗಿ ಆಫ್ ಮಾಡೋವರೆಗೂ ಬೀಸುತ್ತೆ, ಆನ್ ಮಾಡಿದ್ರೆ ಸುಡುತ್ತೆ, ಗಾಳಿ ಕೊಡುತ್ತೆ. ಅದೇನಾದ್ರು ವೈಷ್ಣವಿ ಕಡೆ ಬೀಸ್ಬೇಕು, ಸೋಹನ ಕಡೆ ಬೀಸ್ಬಾರ್ದು, ಮಾನಂದಂಗೆ ಕೊಡಬಾರ್ದು ಅಂತ ಏನಾದ್ರು ಮಾಡ್ತಿದ್ಯಾ? ದೆನ್ ಈ ಪ್ರಪಂಚ ಎಲ್ಲರಿಗೂ ಈಕ್ವಲ್ ಆಗಿ ಕೊಟ್ಟಿದೆ. ಗಾಳಿ, ನೀರು, ಬೆಳಕು, ಬೆಂಕಿ ಎಲ್ಲಾನು ಕೂಡ ಸಮವಾಗೇ ಕೊಟ್ಟಿದೆ. ಹಾಗಾದ್ರೆ ಯಾಕೆ ಮಹಾತ್ಮ ಗಾಂಧೀಜಿ ಇವತ್ತು ನೆನಪಿದ್ದಾರೆ, ಯಾಕೆ ಭವ್ಯ ನಮ್ಮ ತಾತ ನಮಗೆ ನೆನಪಿಲ್ಲ ಅಂತ ನಾವು ಯೋಚನೆ ಮಾಡ್ತೀವಿ. ಸೊ ಎಲ್ಲಾರು ಸಮವಾಗೇ ಕೊಟ್ಟಿರ್ಬೇಕಾದ್ರೆ ಎಲ್ಲಾರು ಅಷ್ಟೇ ಅಚೀವ್ ಮಾಡ್ಬೇಕಾಗಿತ್ತಲ್ವಾ? ಯಾಕೆ ಅಂದ್ರೆ ಅವರು ಎಫರ್ಟ್ ಹಾಕಿದ್ದಾರೆ, ಇವರು ಎಫರ್ಟ್ ಹಾಕಿಲ್ಲ. ಎಫರ್ಟ್ ಲೆಸ್ ಲೈಫ್ ನ ಲೀಡ್ ಮಾಡಿ. ಓಕೆ, ಇದನ್ನ ಮಾಡ್ಬೇಕು. ಈಗ ನೀನು ಎಫರ್ಟ್ ಲೆಸ್ ವರ್ಕ್ ಮಾಡ್ತೀಯಾ, ಎಫರ್ಟ್ ಫುಲ್ ವರ್ಕ್ ಮಾಡ್ತೀಯಾ? ಎಫರ್ಟ್ ಫುಲ್. ಜೋರ ಹೇಳಿ. ಎಫರ್ಟ್ ಫುಲ್. ಓಕೆನಾ? ಈಗ ಅರ್ಥ ಆಯ್ತು. ಟೈಮ್ ಇಸ್ ಮಚ್ ಪ್ರೆಷಿಯಸ್ ಫಾರ್ ಎವ್ರಿವನ್. ವಿ ಹ್ಯಾವ್ ಈಕ್ವಲ್ opportunities in our universe. We have to do something. Are you ready to do? Yes ma'am. ಈಗ ಎಲ್ಲರೂ ಸೇರ್ಕೊಂಡು ಒಂದು ಸೆಟ್ ಗೋಲ್ ಮಾಡಿದ್ರಾ? Yes ma'am. Okay. ಇನ್ನೊಂದು ಸಿಟ್ ಮಾ ಗೋ. ಲಾಸ್ಟ್ ಪಾರ್ಟ್ ನಿಮಗೆ ಎಲ್ಲಾದ್ರೂ ಹೇಳಬೇಕು. ಏನು? ಹೆಲ್ತ್. ಏನಿದು? ಹೆಲ್ತ್. ಈಗ ಸ್ಕೂಲ್ ಅಂತ ಬಂದಿದ ತಕ್ಷಣನೇ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ, 10th ಅಂದ್ರೆ ಇಷ್ಟು ದಿನ ಬರಲೇಬೇಕು, ನಿಮ್ಗೆ ಅಟೆಂಡೆನ್ಸ್ ಇಷ್ಟು ಮ್ಯಾಂಡೇಟ್ರಿ ಅಂತ ಹೇಳಿದ್ವಿ. ಅಷ್ಟು ದಿನ ನೀವು ಮ್ಯಾಂಡೇಟ್ರಿ ಸ್ಕೂಲಿಗೆ ಬರಲೇಬೇಕು. ಇಫ್ ಯು ವಾಂಟ್ ಟು ಗೆಟ್, ಇವಾಗ ಟೀಚರ್ಸ್ ಹೇಳ್ಬೇಕಾದ್ರೆ ನಾವು ಹೇಳ್ತೀವಿ, ಯು ವಾಂಟ್ ಟು ಗೆಟ್ CL ಮ್ಯಾಮ್, ಯು ಹ್ಯಾವ್ ಟು ಬಿ ಪ್ರೆಸೆಂಟ್ ಅಟ್ ಲೀಸ್ಟ್ 20 days ಮ್ಯಾಮ್. ಇಫ್ ಯು ಆರ್ ಟೇಕಿಂಗ್ ಮೋರ್ ದನ್ ದಟ್, ಯು ವಿಲ್ ನಾಟ್ ಗೆಟ್ CL ಮ್ಯಾಮ್ ಅಂತ ಹೇಳ್ತೀವಿ. ಕರೆಕ್ಟಾ? ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಹಾಕಿರ್ತೀರಾ? ಇಲ್ಲಿ ನೋಡಿ, ನಿಮಗೊಂದು ರೂಲ್ಸ್ ಇದೆ, ನಿಮಗೊಂದು ರೂಲ್ಸ್ ಇದೆ. ನಿಮಗೆ ಹಾಲ್ ಟಿಕೆಟ್ ಜನರೇಟ್ ಆಗಲ್ಲ, ಅವ್ರಿಗೆ ಸ್ಯಾಲರಿ ಜನರೇಟ್ ಆಗಲ್ಲ. ಕರೆಕ್ಟಾ? ಸೊ ಎಲ್ಲ ಒಂದು ಹಂಗಿರ್ಬೇಕಾದ್ರೆ ನನ್ನ ಹೆಲ್ತ್ ನಾನು ಹೆಂಗೆ ಇಟ್ಕೋಬೇಕು? ಪಾನಿ ಹೇಳ್ತಾರೆ, ಮಾಮ್ ನಂಗೆ ತುಂಬಾ ತಲೆನೋವ್ತಾ ಇತ್ತು ಮ್ಯಾಮ್, ಅದಕ್ಕೆ ನಾನು ಸ್ಕೂಲಿಗೆ ಬರೋಕ್ಕಾಗಿಲ್ಲ ಮ್ಯಾಮ್. ತಲೆನೋವು ಯಾಕೆ? ನೀರು ಕರೆಕ್ಟಾಗಿ ಕುಡ್ದಿಲ್ಲ. ನೀರು ಕರೆಕ್ಟಾಗಿ ಕುಡ್ದಿರಲ್ಲ. ಏನ್ ಮಾಡಿದ್ರೆ ತಲೆನೋವು? ಬಾಡಿನ ಡಿಹೈಡ್ರೇಟ್ ಮಾಡಿದ್ರೆ ತಲೆನೋವು ಬರುತ್ತೆ. ಅತಿಯಾಗಿ ಬಿಸಿಲಿಗೆ ಹೋದ್ರೆ ತಲೆನೋವು ಬರುತ್ತೆ. ಸೊ ಮೇನ್ ಆಗಿ ಡಸ್ಟ್ ಅಲ್ಲಿ ನಾವು ತುಂಬಾ ಹೊತ್ತೇನಾದ್ರೂ ಸ್ನೀಸ್ ಮಾಡ್ತಿದ್ದು ಮೂಗ್ನ ನಾವು ತೊಳೆದಿಲ್ಲ ಅಂದ್ರೆ ತಲೆನೋವು ಬರುತ್ತೆ. ಇದು 3 ಸರಿ ಮಾಡ್ಕೊಂಡ್ರೆ ತಲೆನೋವು ಬರುತ್ತಾ? ಸ್ಕೂಲ್ ಕರೆಕ್ಟ್ ಆಗುತ್ತೆ. ಇನ್ನೊಂದು, ಟೀಚರ್ಸ್ಗೆ, ಸ್ಟೂಡೆಂಟ್ಸ್ಗೆ ಮಂತ್ಲಿ ಒಂದೊಂದು ಸಮಸ್ಯೆ ಬರುತ್ತೆ. ಕರೆಕ್ಟಾ? ವಿ ಫೀಲ್ ಲೈಕ್ ದಟ್ ಮ್ಯಾಮ್. ಒಂದು ಮಗು ತುಂಬಾನೇ ಹ್ಯಾಪಿಯಾಗಿ ಸ್ಕೂಲಿಗೆ ಬರ್ತಿರುತ್ತೆ, ಯಾವ ಪ್ರಾಬ್ಲಮ್ ಇರಲ್ಲ, ಆರಾಮಾಗಿ ಓಡಾಡ್ಕೊಂಡು ಮನೆಗೆ ಹೋಗುತ್ತೆ. ಇನ್ನೊಂದು ಮಗು ಹೇಳುತ್ತೆ, ಮ್ಯಾಮ್ ನಂಗೆ ತುಂಬಾ ಹೊಟ್ಟೆ ನೋವಿದೆ ಮ್ಯಾಮ್, ನಾನು 3 days ಸ್ಕೂಲಿಗೆ ಬರೋಣ ಮ್ಯಾಮ್ ಅಂತ ಅಂದ್ಬಿಟ್ಟು. ವೈ ಇಟ್ ಇಸ್? ಈವನ್ ಟೀಚರ್ಸ್ ಅಲ್ಲಿ ಒಬ್ರು ಹೇಳ್ತಾರೆ, ದೇ ವಿಲ್ ಬಿ ಕೀಪ್ ಹ್ಯಾಪಿ, ಎಂಜಾಯ್ ಮಾಡ್ತಿರ್ತಾರೆ, ಮಕ್ಕಳ ಜೊತೆ ಇರ್ತಾರೆ, ದಿನ ಇದ್ದಂಗೆ ಇರ್ತಾರೆ, ಹ್ಯಾಪಿಯಾಗಿರ್ತಾರೆ. ಇನ್ನೊಬ್ರು ತುಂಬಾನೇ ಹೊಟ್ಟೆ ನೋವು ಆಗ್ತಿದೆ ಮ್ಯಾಮ್, ನಂಗೆ ತಲೆನೋವ್ತಿದೆ ಮ್ಯಾಮ್, ನಂಗೆ ವಾಮಿಟಿಂಗ್ ಸೆನ್ಸೇಷನ್ ಮ್ಯಾಮ್, ಪ್ಲೀಸ್ ಮ್ಯಾಮ್ ಹಾಫ್ ಡೇ ಅಂತ ಹೇಳಿರ್ತಾರೆ. ಇಲ್ಲ ಬಂದೇ ಇರಲ್ಲ, ಮೆಸೇಜ್ ಹಾಕಿರ್ತಾರೆ. ವೈ? ಟೈಮ್ ಸರಿಯಾಗಿ ಊಟ ಅಲ್ಲ. ಒಂದು ಗ್ಯಾಸ್ಟ್ರಿಕ್ ಇದ್ರೆ ಹೊಟ್ಟೆ ನೋವು ಬರುತ್ತೆ. ಎಕ್ಸರ್ಸೈಸ್ ಮಾಡಿಲ್ಲ ಅಂದ್ರೆ ಹೊಟ್ಟೆ ನೋವು ಬರುತ್ತೆ.
ನೀವು ನಾನಿನ್ನು ಚಿಕ್ಕ ಮಗು, ನಾನು ತುಂಬಾ ಹೆಲ್ದಿ ಆಗಿದ್ದೀನಿ ಅಂತ ಅನ್ಕೊಂಡು ಯೂಸ್ಲೆಸ್ ಆಗಿ ನಾವೇನಾದ್ರೂ ಟೈಮ್ ಫಾಲೋ ಮಾಡಿದ್ರೆ, ನಿದ್ದೆ ಮಾಡ್ತಿದ್ರಿ, ಎಕ್ಸರ್ಸೈಸ್ ಮಾಡಲಿಲ್ಲ ಅಂದ್ರೆ ಯಾವುದೇ ಏಜಲ್ಲೂ ಹೊಟ್ಟೆ ನೋವು ಬರುತ್ತೆ ನಿಮಗೆ. 4 ಮಕ್ಕಳಾಗಿದ್ರು ಆಮೇಲೆ ಹೊಟ್ಟೆ ನೋವು ಬರುತ್ತೆ. ಸೊ ಫಾರ್ ನೀವು ರೆಗ್ಯುಲರ್ ಆಗಿ ಬೆಳಗ್ಗೆ ಒಂದು 10 ನಿಮಿಷ ಓಡೋದು, ಕುಣಿಯೋದು, ಜಾಗ್ ಮಾಡೋದು, ಕಿಚನ್ ಅಲ್ಲೇ ಕುತ್ಕೊಂಡು ಹಿಂಗೆ ಎದ್ದೋಳೋದು, ಏನೋ ಒಂದು ಮಾಡಿದ್ರಿ ಅಂತ ಹೇಳಿದ್ರೆ ಒಂದ್ಸತಿ ಟ್ರೈ ಮಾಡಿ ನೋಡಿ. ಆ ಮಂತು ನಿಮಗೆ ತುಂಬಾ ಚೆನ್ನಾಗಿ ಅನ್ಸುತ್ತೆ. ಆವಾಗ ನೀವೇನಾಗಲ್ಲ, ಅಬ್ಸೆಂಟ್ ಆಗಲ್ಲ, ಹ್ಯಾಪಿಯಾಗಿರ್ತೀರ, ಮೂಡ್ ಸ್ವಿಂಗ್ಸ್ ಇರಲ್ಲ, ಲೆಸನ್ಸ್ ಮಿಸ್ ಆಗಲ್ಲ, ಕಂಟಿನ್ಯೂಟಿ ಇರುತ್ತೆ. ಓಕೆನಾ? ಟ್ರೈ ಮಾಡಿ ನೋಡ್ತೀರಾ? ಸೊ ಬೆಳಗ್ಗೆ ಎದ್ದು ಒಂದು 10 ನಿಮಿಷ ಅದಕ್ಕೆ ಓಡೋದು, ಜಾಗ್ ಮಾಡೋದು, ಕುತ್ಕೊಳ್ಳೋದು, ಎದ್ದೋಳೋದು ಯಾರು ಮಾಡ್ತಾರೆ? ಎಲ್ಲ ಸೂಪರ್ ಮಾಡಬೇಕು. ನೀವು ಅಷ್ಟೇ ಕಿಚನ್ ಅಲ್ಲೇ ನಿಂತ್ಕೊಂಡು ಕುತ್ಕೊಂಡು ಆಡ್ಕೊಳ್ಳಿ. ನಿಮ್ಮ ಮಕ್ಕಳು ನಿಮ್ಮನ್ನ ನೋಡಿ ಆಮೇಲೆ ಅವ್ರು ಫಾಲೋ ಮಾಡ್ತಾರೆ. ಆಡ್ಕೊಳ್ಳಿ, ಎಲ್ಲರೂ ಪರವಾಗಿಲ್ಲ, ನೀವು ಮಾಡೋದನ್ನ ಮಾಡಿ. ಇಲ್ಲೇ ಓಡಿ ಚಿಕ್ಕ ಮಕ್ಕಳ ಜೊತೆ ಬೇಕು ಅಂತ ಚಿಕ್ಕ ಮಕ್ಕಳನ್ನ ಕರ್ಕೊಂಡು 2 ರೌಂಡ್ ನೋಡಿ. ಯಾಕೆ ನಿಮ್ಮ ಹೆಲ್ತ್ ಸರಿ ಹೋಗಲ್ಲ ಅಂತ ನೋಡಿ. ಮೈನ್ ಆಗಿ ಏನು ಅಂತ ಹೇಳಿದ್ರೆ, ಇಫ್ ಯು ಆರ್ ನಾಟ್ ಡೂಯಿಂಗ್ ಎಕ್ಸರ್ಸೈಸ್ ಪ್ರಾಪರ್ಲಿ ಇನ್ ಯುವರ್, ಇವಾಗ ಗಾಡಿ ತಗೊಳ್ತೀರಿ, ಕರೆಕ್ಟಾಗಿ ಸರ್ವಿಸ್ ಮಾಡಲಿಲ್ಲ ಅಂದ್ರೆ ಗಾಡಿ ನಿಂತೋಗುತ್ತೆ. ನಿಮ್ಮ ಬಾಡಿನೂ ಅಷ್ಟೇ, ಕರೆಕ್ಟಾಗಿ ಎಕ್ಸರ್ಸೈಸ್ ಮಾಡಲಿಲ್ಲ ಅಂದ್ರೆ ನಿಂತೋಗುತ್ತೆ ಯಾವ ಏಜಲ್ಲ. ಈಗ ನೋಡಿ, ಮೊನ್ನೆ ಒಂದು ಪಾಪು 9 ತಿಂಗಳು ಮಗು ಹಾಸ್ಪಿಟಲ್ ಕರ್ಕೊಂಡು ಹೋದ್ರೆ ಕಾರ್ಡಿಯಾಕ್ ಅರೆಸ್ಟ್ ಆಗಿದೆ. ಆ ಸಣ್ಣ ಮಗುಗೆ ನಾವು ಟಿವಿ ನೋಡ್ತಾ ಇರ್ತೀರಿ, ಯಾವ್ದೋ ಒಂದು ಹುಡುಗಿ ಸ್ಕೂಲ್ ಬ್ಯಾಗ್ ಹಿಂಗ್ ಹಾಕೊಂಡಿರುತ್ತೆ, ಹಿಂಗ್ ಬಂದು ಕುತ್ಕೊಳ್ಳುತ್ತೆ. ಪಾಪ ಟೀಚರ್ಸ್ ಅಲ್ಲೇ ಇರ್ತಾರೆ, ನೋಡಿರಲ್ಲ, ಕ್ಯಾಮ್ರಾದಲ್ಲಿ ನಾವು ನೋಡಿದ್ರಿ, ಅಲ್ಲಿ ತಲೆ ಸುತ್ತ ಮಗು ಬಿದ್ದೋಗುತ್ತೆ, ಹಾರ್ಟ್ ಅಟ್ಯಾಕ್ ಆಗಿದೆ. ಒಂದು 8ನೇ ಕ್ಲಾಸ್ ಹುಡುಗನ್ ಹಾರ್ಟ್ ಅಟ್ಯಾಕ್ ಆಗಿದೆ. ಹಂಗಾದ್ರೆ ನಮಗ್ ಬರಲ್ವಾ? ಬರುತ್ತೆ, ನಮಗೂ ಬರುತ್ತೆ. ಹಾಗಾದ್ರೆ ನಮ್ಮ ಹೆಲ್ತ್ ನ ನಾವು ಹೆಂಗ್ ಇಟ್ಕೋಬೇಕು? ಚೆನ್ನಾಗಿ ಇಟ್ಕೋಬೇಕು. ಆಮೇಲೆ ನಾನು ಈಗ ನಿಮ್ಮನ್ನ ಕೇಳ್ತಾ ಇದ್ದೀನಿ, ದೇವಸ್ಥಾನದ ಪ್ರಸಾದ ಕೊಡ್ತಾರಾ? ಎಷ್ಟು ಪ್ರೀತಿಯಿಂದ ಕೊಡ್ತಾರೆ ಅಲ್ವಾ? ನೀವು ತಿಂದ್ಬಿಟ್ಟು ಎಲ್ಲ ಹಾಕ್ತೀರಾ? ಆ ಡಸ್ಟ್ಬಿನ್ ಪ್ರೀತಿಯಿಂದ ಚೆನ್ನಾಗಿರುತ್ತೆ. ದೇವಸ್ಥಾನದಲ್ಲಿ ತಾನೇ ಇದೆ. ಎಲ್ಲಿದೆ ಅದು? ದೇವಸ್ಥಾನದಲ್ಲೇ ಇದೆ ಡಸ್ಟ್ಬಿನ್. ಚೆನ್ನಾಗಿದೆ ನೋಡಕ್ಕೆ. ಸರಿಯಪ್ಪ, ದೇವಸ್ಥಾನದಲ್ಲಿರೋ ಡಸ್ಟ್ಬಿನ್ ಇದು ಅಂತ ನಮಸ್ಕಾರ ಮಾಡಿಕೊಂಡು ಆ ಬೌಲ್ನ ಅದ್ರೊಳಕ್ಕೆ ಏನಾದ್ರೂ ಹಿಂಗ ಹಾಕ್ತೀರಾ? ಹಾಕಲ್ಲ ಅಲ್ವಾ? ಹಂಗಿರ್ಬೇಕಾದ್ರೆ ನೀವ್ ಯೋಚನೆ ಮಾಡ್ಬೇಕು, ದೇವಸ್ಥಾನದಲ್ಲೇ ನೀನಿದ್ರು ನೋಡಕ್ಕೆ ತುಂಬಾ ಹೆಲ್ದಿಯಾಗಿ ಫಿಟ್ ಆಗಿ ಕಾಣಿಸಿದ್ರು ಒಳಗೆಲ್ಲ ಹಾಳಾಗ್ತಿರುತ್ತೆ ಅಂತ. ಅರ್ಥ ಆಯ್ತಾ? ಈಗ ಹೋಟ್ಲಿಗೆ ಹೋಯ್ತೀರಾ, ಚೆನ್ನಾಗಿ ಬೆಳಿತೀರಾ, ತಗೊಂಡಾಗ ಡಸ್ಟ್ಬಿನ್ಗೆ ಹಾಕ್ತೀರಾ. ಆ ಡಸ್ಟ್ಬಿನ್ ಚೆನ್ನಾಗಿರುತ್ತಾ ನೋಡೋಕೆ? ಚೆನ್ನಾಗಿರುತ್ತಾ? ಚೆನ್ನಾಗಿರುತ್ತಾ? ಅಂದ್ರೆ ತಿಂದು ಮಿಕ್ಕಿದ್ದನ್ನ ನಾವೇನ್ ಮಾಡ್ತೀರಮ್ಮ? ಡಸ್ಟ್ಬಿನ್. ತಿಂದು ಮಿಕ್ಕಿದ್ದನ್ನ ಏನ್ ಮಾಡ್ತೀರಿ? ಡಸ್ಟ್ಬಿನ್ ಹಾಕ್ತೀರಿ. ಮನೆಗೆ ಅನ್ನದ ತಪ್ಪಲೆಯಲ್ಲಿ ಅನ್ನ ಮಾಡ್ತೀರಾ, ಬೆಳಗ್ಗೆ ತಿಂತೀರಾ, ಬಿಸಿ ಇರುತ್ತೆ. ಮಧ್ಯಾಹ್ನ ತಿಂತೀರಾ, ತಂಗ್ಲಾಗಿರುತ್ತೆ. ರಾತ್ರಿಗೆ ತಂಗ್ಲಾಗಿರುತ್ತೆ. ಮಾರನೇ ದಿನ ಇಟ್ಕೊಂಡು ತಿಂದ್ರೆ ಅದೇ ಅನ್ನನ ಹಾಳ್ಸೋಗುತ್ತೆ. ಅದಕ್ಕೆ ನೆಕ್ಸ್ಟ್ ದಿನ ಹುಳ ಆಗಿರುತ್ತೆ. ನಾವೇ ತಿನ್ನೋ ಅನ್ನ ನಾವು ಸ್ಮೆಲ್ ಮಾಡಕ್ಕಾಗ್ದಿದ್ದಷ್ಟು ಕೆಟ್ಟದಾಗಿ ಕೆಟ್ಟೋಗಿರುತ್ತೆ. ಅರ್ಥ ಆಯ್ತಾ? ಫಸ್ಟ್ ದಿವಸ ಪಾಠ ಮಾಡಿದಾಗೆ ಓದ್ಬಿಟ್ರೆ ತಲೆಗೆ ಹೋಗುತ್ತೆ ಫ್ರೆಶ್ ಆಗಿ. ಮಧ್ಯಾಹ್ನ ಓದಿದ್ರೆ 2 ಸತಿ ಓದ್ಬೇಕು, ರಾತ್ರಿ ಓದಿದ್ರೆ 3 ಸತಿ ಓದ್ಬೇಕು. ಮಾರನೇ ದಿವಸ ಓದಿದ್ರೆ ನೆನಪಾಗದ್ ಕಷ್ಟ. 2 ದಿನ ಬಿಟ್ಟು ಓದಿದ್ರೆ ಅರ್ಥನೇ ಆಗಲ್ಲ. ಇದು ನಂದೇ ಅಲ್ಲ ಪಾಠ ಅನ್ನೋ ಮಟ್ಟಕ್ಕಾಗುತ್ತೆ. ಸೊ ಬಿ ಆನ್ ಟೈಮ್. ನೆಕ್ಸ್ಟ್ ಏನು? ಆನ್ ಟೈಮ್ ರೀಡಿಂಗ್, ಆನ್ ಟೈಮ್ ವರ್ಕ್. ಏನ್ ಬರಿಬೇಕು ನೀವು? ಆನ್ ಟೈಮ್ ವರ್ಕ್. ಅವತ್ತಿಂದ ಅವತ್ತೇ ಮುಗಿಸ್ಬೇಕು. ಕರೆಕ್ಟಾ? ಈಗ ನಾನು ಹೇಳ್ತಾ ಇದ್ದೀನಿ, ವೈಶು ಇವತ್ತು ಊಟ ಮಾಡ್ಬೇಕು, ನಾಳೆನೂ ಊಟ ಮಾಡ್ಬೇಕು, ನಾಡಿದ್ದು ಊಟ ಮಾಡ್ಬೇಕು, ಆಚೆ ನಾಡಿದ್ದು ಊಟ ಮಾಡ್ಬೇಕು, 4 ದಿನ ವರ್ಷಕ್ಕೆ ಹೋಗ್ಬೇಕು. ಏನಾಗುತ್ತೆ ವೈಶು? ವೈಶು ಹೇಳ್ತಾರೆ, ಇದು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಹೇಳು ವೈಶು. ಎಕ್ಸ್ಪೀರಿಯನ್ಸೇ ಆಗಿಲ್ಲ ಅವಳು ಹೇಳ್ತಾ ಇರೋದು. ಫೈನ್, ಹಿಂದೆ ಆಗಾದ್ರು 1 ದಿನ ತಿಂದು 4 ದಿನ ಹೋಗ್ದಿರಾ ಇರ್ಬೇಕು, 5 ದಿನ ಹೋಗ್ದಿರಾ ಇರ್ಬೇಕು. 5 ದಿನ ಪಾಸಿಬಿಲಿಟಿ ಇದೆಯಾ?
ಅರ್ಥ ಆಯ್ತಾ? ನಿಮಗೆ ಗೊತ್ತೋ ಗೊತ್ತಿಲ್ದಿರೋಣ ಅವತ್ತು ತಿಂದು ಅವತ್ತು ಬೆಳಗ್ಗೆ ಹೋಗ್ತಾ ಇರುತ್ತೆ ಬಾಡಿಗೆ ಅಂದ್ರೆ ನಿಮ್ ದೇಹದಲ್ಲಿರೋ ಅಂಗಾಂಗಗಳು ಕರೆಕ್ಟ್ ಆಗಿ ಕೆಲಸ ಮಾಡ್ತಾ ಇದೆ ಅಂದ್ರೆ ನೀವ್ ಯಾಕೆ ಓದಲ್ಲ ಕುತ್ಕೊಂಡು? ನಿಮ್ ಮೈಂಡ್ ಯಾಕೆ ಕೆಲಸ ಮಾಡಲ್ಲ ಅಂದ್ರೆ ಅದನ್ನ ಮಾತ್ರ ಲೆಕ್ಕಿಟ್ಕೋ. ಇದಾದ್ರೆ ಇಟ್ಕೋಕ್ಕಾಗಲ್ಲ ಒಳಗೆ. ಕರೆಕ್ಟಾ? ಇಟ್ಕೊಳ್ಳಿ. ನೀವು ಫಿಕ್ಸ್ ಆಗಿ ನಾನು ಇವತ್ತೇನಾದ್ರೂ ಬುಕ್ ತಗೋದು ನಮ್ಮ ಟೀಚರ್ ಪಾಠ ಮಾಡಿದ್ದು ಕಂಪ್ಲೀಟ್ ಮಾಡಿಲ್ಲ ಅಂದ್ರೆ ನಾನು ಇವತ್ತು ಹೋಗಲ್ಲ ವಾಶ್ರೂಮ್ಗೆ. ಕರೆಕ್ಟಾ? ಏನಾದ್ರೂ ಸುಳ್ಳು ಹೇಳಿದ್ನಪ್ಪ ನಾನು? ಇಲ್ಲ. ಹರ್ಷಿತಾ, ನಾನು ಏನಾದ್ರೂ ಸುಳ್ಳು ಹೇಳಿದ್ನಾ? ಅವತ್ತಿನ ಕೆಲಸ ಅವತ್ತು ನಾನು ಮುಗಿಸಿಲ್ಲ ಅಂದ್ರೆ ನಾನು ಎದ್ದು ಹೋಗಲ್ಲ. ಅವತ್ತಿನ ಕ್ಲಾಸ್ ಕಂಪ್ಲೀಟ್ ಆಗಿಲ್ಲ ಅಂದ್ರೆ ನಾನು ಈಚೆ ಬರಲ್ಲ. ಟೆಸ್ಟ್ ಪೇಪರ್ ಕೇಳ್ತೀರಿ, ನಮ್ಮ ಟೀಚರ್ಸ್ ಇವತ್ತು ಕೇಳಿದ್ರೆ 4 ದಿನ ಕೊಡ್ತಾರೆ. ನಾನು ಎಕ್ಸಾಮು 21ನೇ ದಿನ ತಾರೀಕು ಇರುತ್ತೆ ಅಂತ ಹೇಳಿದ್ರೆ ನಾನು 10ನೇ ತಾರೀಕು ಲಾಸ್ಟ್ ಡೇಟ್ ಹೇಳಿರ್ತೀನಿ. ಆದ್ರೆ ನನಗೆ 20ನೇ ತಾರೀಕು ಕೂಡ ಪೇಪರ್ ಗೊತ್ತಾಗುತ್ತೆ, ಕ್ವಶನ್ ಪೇಪರ್ಸ್. ಅರ್ಥ ಮಾಡ್ಕೊಳ್ಳಿ. ಹಂಗೇನೆ ಅಸೈನ್ಮೆಂಟ್ ಲಾಸ್ಟ್ ಡೇಟ್ ಸಬ್ಮಿಷನ್ 15 ಅಂತ ಹಾಕಿದ್ರೆ ಇಯರ್ ಎಂಡ್ ವರ್ಗೂ ಬರ್ತಾ ಇರತ್ತೆ ಅಸೈನ್ಮೆಂಟ್. ನನಗೆ ಬರ್ಸ್ತಾನೆ ಇರ್ಬೇಕು ನಾನು. ಸೊ ಏನಿರ್ಬೇಕು ನೀವೆಲ್ಲ? ಆನ್ ಟೈಮ್ ವರ್ಕ್. ಇಲ್ಲ ಅಂದ್ರೆ ಫಿಕ್ಸ್ ಆಗಿ ನಾನು ಇವತ್ತು ಓದಿಲ್ಲ, ನಾನು ಸ್ನಾನ ಮಾಡಲ್ಲ, ನಾನು ಇವತ್ತು ಓದಿಲ್ಲ, ನಾನು ವಾಶ್ರೂಮ್ ಹೋಗಲ್ಲ, ನಾನು ಇವತ್ತು ಓದಿಲ್ಲ, ನಾನು ಇವತ್ತು ತಿನ್ನಲ್ಲ ಅಂತ. ರೆಡಿನಾ? ಎಸ್ ಮ್ಯಾಮ್. ನೀನ್ ಮಲಗಿದ್ರು ನೀನ್ ಮಲಗಿಲ್ಲ ಅಂತ, ನೀನ್ ಎದ್ದಿದ್ರು ನೀನ್ ಎದ್ದಿಲ್ಲ ಅಂತ, ನೀನ್ ಓದಿದ್ರು ನೀನ್ ಓದಿಲ್ಲ ಅಂದ್ರು ಅಲ್ಲಿ ಸನ್ ಬೆಳಗ್ಗೆ ಕರೆಕ್ಟಾಗಿ ರೈಸ್ ಆಗ್ತದೆ. ಬ್ರಾಹ್ಮಿನ್ ಸನ್ ರೈಸ್ ಆಗೇ ಆಗುತ್ತೆ, ಮಾರ್ನಿಂಗ್ ಆಗುತ್ತೆ, ಮೂನ್ ಆಗುತ್ತೆ, ಈವ್ನಿಂಗ್ ಆಗುತ್ತೆ, ನೈಟ್ ಆಗುತ್ತೆ, ನೆಕ್ಸ್ಟ್ ಮಾರ್ನಿಂಗ್ ಬರುತ್ತೆ. ಏನಾದ್ರೂ ನಿರ್ಮಲ್ ಓದಿಲ್ಲ ಅಂತ ನಾನು ಒಂದಿನ ಹಿಂದೆನೇ ಇರ್ತೀನಿ ಅಂತ ಏನಾದ್ರೂ ಇರುತ್ತಾ? ಇಲ್ಲ. ನಿರ್ಮಲ್ ಗೌತಮ್ ಓದಿಲ್ಲ ಅಂತ ವಾಚ್ ನಿಲ್ಸೋಗುತ್ತಾ ಮೇಡಮ್ದು? ಹಂಗಿರ್ಬೇಕಾದ್ರೆ ಅವೆಲ್ಲ ಕರೆಕ್ಟ್ ಆಗಿ ಕೆಲಸ ಮಾಡ್ತಾ ಇದೆ. ನೀವ್ಯಾಕೆ ಮಾಡಲ್ಲ? ಆಯ್ತಾ? ಇದೆಲ್ಲ ಮಾಡೋದಕ್ಕೆ ನಿಮಗೆ ಇನ್ನೊಂದು ಏನ್ ಬೇಕು ಗೊತ್ತಾ? ಏನ್ ಬೇಕಪ್ಪ? ಏನ್ ಫೋಕಸ್ ಅಂದ್ರೆ ಕಾನ್ಸಂಟ್ರೇಷನ್. ಡೈವರ್ಟ್ ಆಗಬೇಡಿ. ಯಾವುದೇ ಎಮೋಷನ್ಸ್ ನಾನು ಹೇಳಿದ್ನಲ್ಲ, ಎಮೋಷನ್ಸ್ಗೆ ಡೈವರ್ಟ್ ಆಗಬೇಡಿ, ಫೋಕಸ್ ಮಾಡಿ. ನನ್ನ ಲೈಫಲ್ಲಿ ನಾನು ಇದು ಮಾಡಲೇಬೇಕು, ನಾನು ಅಚೀವ್ ಮಾಡಲೇಬೇಕು, ನಾನು ಮಾಡಲೇಬೇಕು. ಈಗ ನಿಮ್ಗೆ ಗೊತ್ತಿಲ್ಲ, ನಿಮಗೆ ಸ್ಪೋರ್ಟ್ಸ್ಗೆ ಹೋಗಿರ್ತೀರ, ನೀವು ನಿಮ್ಮನ್ನು ನೋಡಿದ್ರೆ ನಮ್ಗೆ ಭಯ ಆಗುತ್ತೆ. ಈಗ ಅಶ್ವಿನಿನೂ ಅಷ್ಟೇನೆ, ಸ್ಕೂಲಲ್ಲಿ ಕಾಮನ್ ಆಗಿ ಆಟ ಆಡಿಸ್ಬೇಕಾದ್ರೆ ಶಿ ವಾಸ್ ನಾಟ್ ಹಿಟ್. ಆಕ್ಚುಲಿ ಅವಳು ಥ್ರೋ ಮಾಡಿ ಗೋಲ್ ಮಾಡಿರಲ್ಲ. ಅಲ್ಲಿ ಹೋದಾಗ ಒಂದು ಕಾಂಪಿಟೇಷನ್, ನಾವೇನು ಹೇಳಿಲ್ಲ ನೀನು ಗೆದ್ದೇ ಬರಬೇಕು, ನೀನು ಹಂಗೆ ಎಫರ್ಟ್ ಹಾಕ್ಬೇಕಂತ. ಆದ್ರೂ ಅವ್ರ ಎಫರ್ಟ್ ಯಾವ ರೀತಿ ಇರುತ್ತೆ ಒಂದು. ಈಗ ನಮ್ಮ ವೈಷ್ಣವಿ ಇದ್ದಾಳೆ, ಇಲ್ಲಿ ಡ್ಯಾನ್ಸ್ ಮಾಡಿ ಕಾಲು ಹೋಗ್ತಿದ್ದೆ, ಮಾಂಸ ಸೊಂಟ ಹೋಗ್ತಿದ್ದಾರೆ, ಇರಿ ಮ್ಯಾಮ್ 5 ನಿಮಿಷ ರೆಸ್ಟ್. ಆ ಸ್ಟೇಜ್ ಮೇಲೆ ಹೋಗಿ ಆ ಮಟ್ಟಕ್ಕೆ ಡ್ಯಾನ್ಸ್ ಮಾಡ್ಬೇಕಂದ್ರೆ ಅದರ ಅರ್ಥ ನೀನು ಪ್ರೈಸ್ ತಗೋಬೇಕು ಅಂತ. ಇಲ್ಲಿ ನಿನ್ನ ಗೋಲ್ನ ಸೆಟ್ ಮಾಡಿದ್ಯಾ, ಗೋಲ್ ರೀಚ್ ಮಾಡಬೇಕು. ಸೆಟ್ ಮಾಡಿ ಏನ್ ಮಾಡ್ಬೇಕು? ನೀನು ರೀಚ್ ಮಾಡಬೇಕು. ರೀಚ್ ಯಾವ ತರ? ಐ ವಾಂಟ್ ಟು ಗೋ ಡೆಲ್ಲಿ. ಸೈಕಲಲ್ಲಿ ಹೋಗ್ತೀರಮ್ಮ? ಯಾಕೆ? ಹೋದ್ರೆ ಹೋಗ್ಬೋದು ಸೈಕಲಲ್ಲಿ. ದಿನ ಲೇಟ್ ಆಗುತ್ತೆ. ಸರಿ, ಪೂರ್ಣಿಮಾ ಮ್ಯಾಮ್ ಸಣ್ಣ ಇದ್ದಾರೆ, ನಡ್ಸ್ಕೊಂಡು ಕರ್ಕೊಂಡು ಹೋಗ್ಬಿಡೋಣ ಡೆಲ್ಲಿಗೆ. ಹೋಗ್ಬೋದು, ತುಂಬಾ ದಿನ ಮೇ ಬಿ 1-2 ತಿಂಗಳು ಬೇಕೇನೋ. ಅವ್ರ ಸೈಕಲಲ್ಲಿ ಹೋದ್ರೆ 1 ತಿಂಗಳು ಬೇಕೇನೋ. ಕರೆಕ್ಟಾ? ಅನು ಮ್ಯಾಮ್ ಹೇಳ್ತೀನಿ, ಮ್ಯಾಮ್ ನಿಮ್ಮ ಹತ್ರ ಸ್ವಲ್ಪ ದುಡ್ಡಿದೆ ಅಲ್ಲ ಮ್ಯಾಮ್, ಬಸ್ ಬುಕ್ ಮಾಡ್ಕೊಂಡು ಬಿಟ್ಟು ಮೈಸೂರು 3 days ಹೋಗ್ಬೋದು. ಎಸ್. ನಾ ಇನ್ನೊಬ್ರಿಗೆ ಹೇಳ್ತೀನಿ, ಬಾ ನೀನು ಆಲ್ರೆಡಿ ನೀನು ಥಿಂಕ್ ಮಾಡಿ ಪ್ರೀವಿಯಸ್ ಅಲ್ಲಿ ನೀನು ಬುಕ್ ಮಾಡಿದ್ಯಾ, ಟ್ರೈನ್ ಟಿಕೆಟ್ ಸಿಕ್ಕಿದೆ, ನೀನು ಟ್ರೈನಲ್ಲಿ ಹೋಗಮ್ಮ, ಅವ್ರು 3 days ಅಲ್ಲಿ ಹೋಗ್ಬೋದು ಹೇಳಿದ್ದಾರೆ. ಆಯ್ತಾ? ಇನ್ನೊಂದು ದುಡ್ಡಿದೆ, 3 ದಿವಸ ವೇಸ್ಟ್ ಮಾಡಕ್ ಇಷ್ಟ ಇಲ್ಲ ನನಗೆ. ಫ್ಲೈಟಲ್ಲಿ ಹೋಗ್ತೀನಿ. ಏನಲ್ಲಿ ಹೋಗ್ತೀನಿ? ಈಗ ನಡ್ಕೊಂಡು ಹೋದವರು ಮೈ ಕೈಯೆಲ್ಲ ನೋವು ಮಾಡ್ಕೊಂಡು ಬಿಸಿಲಲ್ಲಿ ಸಣ್ಣ ಆಗಿ ಕಷ್ಟಪಟ್ಟು
ಹೋಗಿ 1.5 ತಿಂಗಳು ಬಿಟ್ಟು ರೀಚ್ ಆದ್ರು. ಅಲ್ಲಿ ಮದುವೆ ಮುಗ್ದೋಗಿತ್ತು. ಅವರು ಆಕ್ಚುಲಿ ವಾಪಸ್ ಬೆಂಗಳೂರಿಗೆ ಬಂದಿದ್ದು. ಕಲ್ಪನಾ ನಮ್ಮ ಸೈಕಲ್ ಎತ್ಕೊಂಡು ಹೋದ್ರು. ಅವ್ರು ಹೋಗೋಷ್ಟೊತ್ತಿಗೆ ಆಲ್ರೆಡಿ ಅವ್ರು ಪ್ಯಾಕ್ ಮಾಡ್ತಿದ್ರು ವಾಪಸ್. ಈವನ್ ಅನುರಾಧ ಮ್ಯಾಮ್ ಬಸ್ಸಲ್ಲಿ ಹೋದಾಗ ಸ್ಟೇಜ್ ಮೇಲೆ ಒಂದು ತಾಳಿ ಕಟ್ತಾ ಇತ್ತು. ಟ್ರೈನ್ ಅಲ್ಲಿ ಹೋದವನು ಅಲ್ಲಿ ಹಿಡಿದು ಅಲ್ಲಿಂದ ಹೋಗೋ ಅಷ್ಟೊತ್ತಿಗೆ ಎಲ್ಲ ಊಟ ತಿಂದ. ಆದ್ರೆ ದುಡ್ಡಿತ್ತು. ನಾನು ಫಸ್ಟೇ ಪ್ಲಾನ್ ಮಾಡ್ಕೊಂಡಿದ್ದೆ. ನಾನು ಆ ಮದ್ವೆ ಸ್ಟಾರ್ಟ್ ಆಗಕ್ ಮುಂಚೆ ಹೋಗಿ ಹಲ್ದಿ ಶಾಸ್ತ್ರದಲ್ಲೆಲ್ಲ ಡ್ಯಾನ್ಸ್ ಮಾಡಿದ್ದೆ. ಥಿಂಕ್ ಮಾಡಿ ಏನ್ರಲ್ಲಿ ಹೋಗ್ಬೇಕು ಗೋಲ್ ರೀಚ್ ಮಾಡಕ್ಕೆ ಅಂತ. ಎದ್ರಲ್ಲಿ ಹೋಗ್ಬೇಕು? ಎದ್ರಲ್ಲಿ ಹೋಗ್ಬೇಕು? ಇಲ್ಲಿ ನಿಮ್ ಕಾಸೇನು? ಕಾಸೇನು? ನಾಲೆಡ್ಜ್, ಫೋಕಸ್, ಕಾನ್ಸಂಟ್ರೇಟ್, ನಾಟ್ ಡೈವರ್ಟ್ ಎಮೋಷನ್ಸ್. ಅರ್ಥ ಆಯ್ತಾ? ಹಿಂಗಿರ್ಬೇಕಾದ್ರೆ ನೀವೇನ್ ಮಾಡ್ತೀರಾ ಬೇಬಿ? ಆನ್ ಟೈಮ್ ರೀಚ್ ಆಗ್ತೀರಾ. ಏನಾಗ್ತೀರಾ? ಆನ್ ಟೈಮ್ ರೀಚ್ ಆಗ್ತೀರಾ, ರೈಟ್? ಸೊ ನಿಮ್ಗೆ ಏನ್ ಬೇಕು ರೀಚ್ ಆಗಕ್ಕೆ ಗೋಲ್? ಏನ್ ಬೇಕು ಮ್ಯಾಮ್? ಫೋಕಸ್ ಬೇಕು. ರೀಚ್ ಆಗೋದು ನಾನು ಏನ್ರಲ್ಲಿ ಅಂತ ಹಾಕೊಳ್ಳಿ. ಒಂದ್ ಸೈಕಲ್ ಹಾಕೊಳ್ಳಿ, ಒಂದ್ ನಡ್ಕೊಂಡು ಹೋಗೋದನ್ನ ಫೋಟೋ ಹಾಕೊಳ್ಳಿ, ಆಯ್ತಾ? ನೆಕ್ಸ್ಟ್ ಟ್ರೈನಲ್ಲಿ ಹೋಗೋದನ್ನ ಹಾಕಿ, ಒಂದು ಫ್ಲೈಟ್ ಅಲ್ಲಿ ಹಾಕೊಂಡು ಹೋಗೋದನ್ನ ಹಾಕಿ. ಯಾವ್ದು ಚೆನ್ನಾಗಿದೆ ಎಲ್ಲ ಹಾಕಿ ಸರ್ಕಲ್ ಮಾಡಿ. ನೀವ್ ಯಾವ್ದ್ರಲ್ಲಿ ಹೋಗ್ತೀರಿ ಏನೋ ಸರ್ಕಲ್ ಮಾಡಿ. ಅದನ್ನ ನಾನು ನೋಡ್ತೀನಿ ಸಂಜೆ. ಯಾರು ನೀಟಾಗಿ ತುಂಬಾ ಚೆನ್ನಾಗಿ ವಿಷನ್ ಬೋರ್ಡ್ ಹಾಕಿರ್ತೀರಾ, ನಾಳೆ ನನಗೆ ಸಂಜೆ ನೀವೆಲ್ಲ ಹೋಗಿ ಇದೆಲ್ಲ ರೆಡಿ ಮಾಡಿ ಹಾಕಿರ್ತೀರಾ, ಅವ್ರಿಗೆ ನಾಳೆ ಕ್ಲಾಸಿಗೆ ಬರೋ ಅಷ್ಟಕ್ಕೆ ಒಂದು ಸರ್ಪ್ರೈಸ್ ಗಿಫ್ಟ್. ಆಯ್ತಾ? ಸರ್ಪ್ರೈಸ್ ಗಿಫ್ಟ್ ಇರುತ್ತೆ, ನೋಡೋಣ. ಆಮೇಲೆ ಯಾವುದೊಂದು ಯಾರೇ ಕೇಳಿದ್ರು 2 ಮಾತು ಕೇಳ್ಬೇಡಿ. ಇದನ್ನ ತುಂಬಾ ಚೆನ್ನಾಗಿ ಬರ್ಕೊಳ್ಳಿ. ಆಮೇಲೆ ನೆಕ್ಸ್ಟ್ ನಾಳೆ tomorrow don't use it, very bad. ರೆಡ್ ಇದ್ರಲ್ಲಿ ಬರ್ಕೊಳ್ಳಿ. I can't. ಇನ್ನೊಂದು ಏನೋ ಆಮೇಲೆ ಮಾಡ್ತೀನಿ ಮ್ಯಾಮ್, ನಾಳೆ ಮಾಡ್ತೀನಿ ಮ್ಯಾಮ್, ಸಾಯಂಕಾಲ ಮಾಡ್ತೀನಿ ಮ್ಯಾಮ್, ನಮ್ಮಮ್ಮ ಪ್ರಿಂಟ್ ಕೊಡ್ಸಿಲ್ಲ ಮ್ಯಾಮ್, ನಮ್ಮಪ್ಪ ಪ್ರಿಂಟ್ ಕೊಡ್ಸಿಲ್ಲ ಮ್ಯಾಮ್. ರೀಸನ್ಸ್ ಹೇಳ್ತಿಲ್ಲ, ಬೇಡ. ಅರ್ಥ ಆಯ್ತಾ? ನಿಮ್ಮ ಪಾಕೆಟ್ ಮನಿ ಇರುತ್ತೆ, ಎತ್ಕೊಂಡು ನೋಡ್ಬಿಟ್ಟು ಆಮೇಲೆ ನಮ್ಮನ್ನ ಹತ್ರ ಇಸ್ಕೊಳ್ಳಿ. ಇಲ್ಲ ನಿಮ್ಗೆ ತಿನ್ನಕ್ಕೆ ಕೊಟ್ಟಿರೋದನ್ನ ಉಳಿಸ್ಕೊಂಡು ಇದೇನಕ್ಕಾದ್ರೂ ಬೆಳೆಸ್ಕೊಂಡು ಆಮೇಲೆ ಯೂಸ್ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ಸೊ ಇದನ್ನ ಮಾಡಿ. ಡೋಂಟ್ ಸೇ ಟುಮಾರೋ, ಆಫ್ಟರ್ ದಿಸ್, ಆಮೇಲೆ ಐ ವಿಲ್ ಡೂ ಮ್ಯಾಮ್, ಐ ಸಿ ಮ್ಯಾಮ್. ದೀಸ್ ವರ್ಡ್ಸ್ನ ಲೈಫಲ್ಲಿ ಯೂಸ್ ಮಾಡಿ. ಇಫ್ ಎನಿಬಡಿ ಸೇಸ್, ಫೋನ್ ಹಿಡ್ಕೊಂಡು ಕೂತಿರ್ತೀರ, ಅಮ್ಮ ಕರೀತಾ ಇರ್ತಾರೆ, ಎದ್ದೇ ಬರಲ್ಲ ನೀವು. ತಪ್ಪಲ್ವಾ? ರೋಡಲ್ಲಿ ಹೋಗ್ತಾ ಇರ್ತೀರ, ಮುಂದೆಗಡೆ ಯಾವಾಗ ಅಡ್ಡ ಬರ್ತಾರೆ, ಬ್ರೇಕ್ ಹಾಕಲ್ವಾ? ಆಮೇಲೆ ಅಕ್ಕನ ಅಂತ ಏನಾದ್ರು ಫೋನ್ ನೋಡ್ತಿರ್ತೀರಾ ಕಾರಲ್ಲಿ, ಬಸ್ಸಲ್ಲಿ ಹೋಗ್ತಿರ್ತೀರಾ, ಬಸ್ ಅವನು ಏನಾದ್ರು ಬ್ರೇಕ್ ಹಾಕ್ತೀರಾ ಇದ್ರೆ ಮುಂದೆಗಡೆ ಇರೋ ಜೀವ ಹೊಟ್ಟು. ಈವನ್ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ನಿಮ್ಮ ತಂದೆ ತಾಯಿ, ನಿಮ್ಮ ಟೀಚರ್ಸ್ ಏನಾದ್ರು ಕರೆದು ರೆಸ್ಪಾಂಡ್ ಫರ್ ಫ್ರಾಕ್ಷನ್ ಆಫ್ ಸೆಕೆಂಡ್. ರೆಸ್ಪಾಂಡ್ ಏನ್ ಮಾಡಬೇಕು ನೀವು? ಚಾಕೆಟ್ಟಿಲ್ಲ ನೀವು, ಏನ್ ಮಾಡಬೇಕು ನೀವು? ಮೇಜರ್ಲಿ ರೆಸ್ಪಾಂಡ್ ಮಾಡಬೇಕು. ರೆಸ್ಪಾಂಡ್, ರಿಯಾಕ್ಟ್. ಏನ್ ಮಾಡಬೇಕು? ರಿಯಾಕ್ಟ್. ಈಗ ನೋಡಿ, ಒಂದು ನಾನು ಹೇಳ್ತೀನಿ ನಿಮಗೆಲ್ಲ, ಒಂದು 10 ಮಿನಿಟ್ಸ್ ಕಂಡುಬಿಟ್ಟು ನಿಮಗೆ ಕೂತ್ಕೊಳ್ಳಿ ಅಂತ. ಮುಚ್ಚಲೇಬಾರ್ದು. ಟ್ರೈ ಮಾಡಿ. 10 ಮಿನಿಟ್ಸ್ ಬೇಡ, 1 ಮಿನಿಟ್ ಕೂತ್ಕೊಳ್ಳಿ. 1 ಮಿನಿಟ್ ಟ್ರೈ ಮಾಡಿ ನೋಡೋಣ. ರೆಡಿನಾ? ನಾನು ನಂಬರ್ಸ್ ಕೌಂಟ್ ಮಾಡ್ತೀನಿ. ನನ್ನೇ ನೋಡಿ. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30
31, 32, 33, 34, 35, 36, 37, 38, 39, 40, 41, 42, 43, 44, 45, 46, 47, 48, 49, 50, 51, 52, 53, 54, 55, 56, 57, 58, 59, 60. ವೈಷ್ಣವಿ ಹೇಗೆ ಫೀಲ್ ಆಯ್ತು ವೈಷ್ಣವಿ? ತುಂಬಾ ಜನಕ್ಕೆ ಆಗಲಿಲ್ಲ, ತುಂಬಾ ಜನಕ್ಕೆ ಆಗಲಿಲ್ಲ. ಕಣ್ಣು ಉರಿಯಕ್ಕೆ ಶುರುವಾಗುತ್ತೆ, ಕಣ್ಣು ಕೆಂಪು ನರಗಳು ಒಂದೇ ಹತ್ರ ಸ್ಟಕ್ ಆಗುತ್ತೆ, ಕಣ್ಣಲ್ಲಿ ನೀರು ಕ್ರಿಯೇಟ್ ಆಗುತ್ತೆ, ಸುರಿಯಕ್ಕೆ ಶುರುವಾಗುತ್ತೆ. ಯಾವಾಗ ಎಮ್ಮ 60 ಅನ್ನೋ ನಂಬರ್ ಹೇಳ್ತಾರೆ, ಜಸ್ಟ್ ಲೆಟ್ ಮಿ ಕ್ಲೋಸ್ ಅಂತ ಟ್ರೈ ಮಾಡ್ತೀವಿ. ತುಂಬಾ ಜನಕ್ಕೆ ಆಗಲೂ ಇಲ್ಲ. ಓಪನ್ ಇಟ್ಕೊಳಕ್ಕೆ ಅವರು ಏನ್ ಮಾಡಿದ್ರು, ಹಿಂಗೆ ನೋಡಿದ್ರು, ಹಿಂಗೆ ಒಂದು ಸ್ವಲ್ಪ ಏನ್ ಮಾಡಿದ್ರು, ಮೂವ್ಮೆಂಟ್ ಮಾಡಿದ್ರು, ಅಂದ್ರೆ ಬ್ಯಾಲೆನ್ಸ್ ಮಾಡೋಕ್ಕೆ ಟ್ರೈ ಮಾಡಿದ್ರು. ಅರ್ಥ ಆಯ್ತಾ? ಆದ್ರೂ ಕೂಡ ಅಷ್ಟು ನಿಮಿಷ, ಅಷ್ಟು ಸೆಕೆಂಡ್ ನೀವು ಇಟ್ಕೊಳ್ಳಿ ಅಂತ ಹೇಳಿದಾಗ ವಿ ಫೀಲ್ ಸಮ್ ರಿಯಾಕ್ಷನ್. ಕರೆಕ್ಟಾ? ಅದೇ ಥರನೇ ನೋಡಿ, ನಮ್ಮ ಲೈಫಲ್ಲಿ ಆಫ್ಟರ್ ಆಲ್ 1 ಮಿನಿಟ್ ನಮ್ಮ ಕಣ್ಣನ್ನ ಓಪನ್ ಆಗಿರುವಂತ ತದ್ವಿರುದ್ಧವಾದ ಕೆಲಸ ಮಾಡಕ್ ಹೋದೆ ನಾನು. ಕಣ್ಣು ಹಿಂಗೆ ಮುಚ್ಚುತ್ತಿರ್ಬೇಕು, ಫ್ರಾಕ್ಷನ್ ಆಫ್ ಸೆಕೆಂಡ್ ಹಿಂಗೆ ಬ್ಲಿಂಕ್ ಆಗ್ತಿರ್ಬೇಕು, ನಿಮ್ಮ ಕಣ್ಣು ಅಷ್ಟು ಚೆನ್ನಾಗಿರುತ್ತೆ, ನಿಮ್ಗೆ ಯಾವ ತೊಂದರೆನೂ ಆಗಲ್ಲ. ಅಂಥದ್ದು ನೀವು ಜಸ್ಟ್ 1 ನಿಮಿಷ ನೀವು ಕಣ್ಣಿಗೆ ಇಟ್ಕೊಳ್ಳಿ ಅಂತ ಹೇಳಿದಾಗ, ಕಂಟ್ರೋಲ್ ಮಾಡೋಕ್ಕೆ ಟ್ರೈ ಮಾಡಿದಾಗ ನಿಮ್ಗೆ ಅಷ್ಟು ತೊಂದರೆ ಆಯಿತು, ಅಷ್ಟೆಲ್ಲ ನಿಮ್ಮ ಬಾಡಿ ಏನಾಯಿತು, ರಿಯಾಕ್ಟ್ ಆಯಿತು, ನಿಮ್ಮ ಮೈಂಡಿಗೆ ಏನು ಹೇಳ್ತು, ಕ್ಲೋಸ್ 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 ಅಂತ ಹೇಳ್ತು. ಅದೇ ಥರನೇ ಬೇರೆ ಡಿಸ್ಟ್ರಾಕ್ಷನ್ಸ್ ನಿಮ್ಮ ಕೈಲಿ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಏನು ಮಾಡ್ತವೆ, ಮುಚ್ಚು, ಎಟಿಕು, ಬಾರೆ, ನಿನ್ನ ಫ್ರೆಂಡ್ಸು, ಲೋಯರ್ ಕ್ಲಾಸ್ ಫ್ರೆಂಡ್ಸು, ಅಪ್ಪರ್ ಕ್ಲಾಸ್ ಫ್ರೆಂಡ್ಸು, ಯಾರೋ ಇನ್ನೊಬ್ರು ಅಕ್ಕಪಕ್ಕದ ಮನೆಯವರು, ಇವರೆಲ್ಲ ನಿಮ್ಮನ್ನು ಏನು ಮಾಡ್ತಾರೆ ಅಂದರೆ, ಒಂದಿನ ತಾನೇ ವೇಸ್ಟ್ ಮಾಡಬೇಡ, ಬಾ 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 ಅಂತ ಕರೀತಾರೆ. ನೀವು ಅದೆಲ್ಲದನ್ನು ಫೇಸ್ ಮಾಡಬೇಕಾಗುತ್ತೆ. ಸೊ ಅದೆಲ್ಲದಕ್ಕೂ ನೀವೇನು ಹೇಳಬೇಕು, ನೋ ನೋ, ಇದನ್ನ ಹೇಳೋದನ್ನ ಕಲಿಬೇಕು. ಆಗುತ್ತೆ ಅಂದ್ರೆ ಆಗುತ್ತೆ, ಆಗಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಆಗಲ್ಲ ಆಂಟಿ, ಐ ಆಮ್ 10th ಸ್ಟ್ಯಾಂಡರ್ಡ್, ನಾನು 1% ಕೂಡ ನಂಗೆ ತುಂಬಾ ಇಂಪಾರ್ಟೆಂಟ್ ಆಂಟಿ, ಬರೋ ವರ್ಷ ಬರ್ತೀನಿ ಅಂತ ನಗ್ನಗ್ತಾ ಹೇಳ್ಬಿಡಿ. ನೋ, ಸೇ ನೋ. ಈವನ್ ಟೀಚರ್ಸ್, ಆಗುತ್ತೆ ಅಂದ್ರೆ ಆಗುತ್ತೆ, ಆಗಲ್ಲ ಅಂದ್ರೆ ಮ್ಯಾಮ್ ಇದು ಆಗ್ತಾ ಇಲ್ಲ, ನನ್ನ ಕೈ ಆಗಲ್ಲ, ಸೇ ನೋ. ಅದು ಬಿಟ್ಬಿಟ್ಟು ಮನಸ್ಸಲ್ಲಿ ನೋವಿಟ್ಕೊಂಡು, ಫೀಲಿಂಗ್ ಇಟ್ಕೊಂಡು ಮಾಡೋಕ್ಕಾಗದಿರೋ ಕಷ್ಟಪಟ್ಟಲ್ಲ. ಇಫ್ ಪಾಸಿಬಲ್ ನಿಮ್ಮ ಡ್ಯೂಟಿ ಅದು ಮಾಡಲೇಬೇಕು, ಮಾಡಿ. ನಿಮ್ಮ ಕೈಲಿ ಆಗಲಿಲ್ಲ ಅಂದ್ರೆ ಸೇ ನೋ, ಆಗಲ್ಲ. ಅರ್ಥ ಆಯ್ತಾ ಹೇಳಿದ್ದು? ಇದನ್ನ ಕಲೀರಿ. ಎಸ್ ನೋ ಹೇಳೋದನ್ನ ಕಲೀರಿ. ಇದನ್ನ ಮೈನ್ ಆಗಿ ಅರ್ಥ ಆಯ್ತಾ? ರೆಸ್ಪಾಂಡ್ ಅಂಡ್ ರಿಯಾಕ್ಟ್, ರೆಸ್ಪಾಂಡ್ ಅಂಡ್ ರಿಯಾಕ್ಟ್. ಇದು ಬಿಟ್ಟು ಇನ್ನೇನಾದ್ರೂ ಇದೆಯಾ? ಹೆಲ್ತ್ನ ಚೆನ್ನಾಗಿ ಇಟ್ಕೊಳ್ಳಿ. ನಮ್ಮ ದೇಹ, ನಾನು ಅವಾಗಲೇ ಹೇಳಿದೆ, ಡಸ್ಟ್ಬಿನ್ ಅಲ್ಲ. ಅಮ್ಮ ತಿಂದ್ಬಿಟ್ಟಿರ್ತಾರೆ, ಟೇಸ್ಟ್ ಆಗಿರುತ್ತೆ, ಬಾರಿಗೆ ಕಲ್ಸಿ ತಿನ್ನಿಸ್ತೀನಿ ಅಂತ. ಬೇಡ, ನಿಮಗೆ ಬೇಡ ಅಂದ್ರೆ ಸೇ ನೋ, ನಂಗೆ ಸಾಕು, ನಾನು ತಿನ್ನಲ್ಲ, ನಂಗೆ ಇಷ್ಟ ಇಲ್ಲ, ನಂಗೆ ಇದೇ ಬೇಕು, ನಾನು ಇದು ತಿನ್ನಲ್ಲ. ನಾನು ಮ್ಯಾಗಿ ತಿಂತೀನಿ, ನನ್ನ ಹೆಲ್ತ್ಗೆ ಒಳ್ಳೇದಾ? ನನಗೆ ಹೊಟ್ಟೆ ನೋವು ಬರುತ್ತೆ, ಯಾವಾಗಲೂ ನಾನು ಮ್ಯಾಗಿ ತಿನ್ಬೋದಾ? ನಾನು ಬ್ಯಾಡ್ ಥಿಂಗ್ಸ್ ತಿನ್ಬೋದಾ? ಕುರ್ಕುರೆ, ಲೇಸು, ಹೊರಗಡೆ ಎಣ್ಣೆ ಚೆನ್ನಾಗಿ ಕಬಾಬ್ ಕರೆದಿರ್ತಾರೆ, ಚೆನ್ನಾಗಿ ಒಂದು 10 ಸತಿ ಆ ಎಣ್ಣೆಲಿ ಕರೆದಿರ್ತಾರೆ. ಫ್ಯಾಟು ಇನ್ಕ್ರೀಸ್ ಆಗುತ್ತೆ ಬಾಡಿಗೆ ಅದನ್ನ ತಿಂದರೆ. ಮೂಸ್ ಮೋಷನ್, ಒಂದೊಂದ್ಸತಿ ನಾವೇನೋ ನಾನ್ ವೆಜ್ ಹೊರಗಡೆ ತಿಂದು ಬಂದಾಗ ನಮ್ಗೆ ಎದೆಯುರಿ ಶುರುವಾಗುತ್ತೆ, ಹೊಟ್ಟೆಲಿ ಫುಡ್ ಪಾಯ್ಸನ್ ಶುರುವಾಗುತ್ತೆ, ಮೂಸ್ ಮೋಷನ್ ಎಲ್ಲ ಶುರುವಾಗುತ್ತೆ ನಾವು ತಿಂದಾಗ, ಹೊರಗಡೆ ಊಟ ತಿಂದಾಗ ಹುಳಿ ತೇಗ್ ಬರ್ತಾ ಇರುತ್ತೆ, ಇದೆಲ್ಲ ಆಗ್ತಾ ಇರುತ್ತೆ. ಸೊ ನಮ್ಮ ಬಾಡಿ ಡಸ್ಟ್ಬಿನ್ ಅಲ್ಲ, ಸಿಕ್ಕಿದ್ದನ್ನ ತೆಗೆದು ಬಾಯೊಳಗೆ ಹಾಕಕ್ಕೆ. ಅಮ್ಮ ಪ್ರೀತಿಯಿಂದ ಅಡುಗೆ ಮಾಡಿರ್ತಾರೆ, ಅದು ಟೇಸ್ಟ್ ಆಗಿಲ್ಲ ಅಂದ್ರೂ ಅಮ್ಮನ ಮೇಲೆ ರಿಯಾಕ್ಟ್ ಆಗ್ದಿರಾ 10 ರೂಪಾಯಿ ಇಸ್ಕೊಂಡು ಹೋಗಿ ಕ್ರೀಮ್ ಬಿಸ್ಕೆಟ್ ತೊಗೊಂಡು ತಿಂದಿರಾ, ರೀಲ್ಸ್ ನೋಡ್ತಿರಲ್ಲ, ಅದ್ರಲ್ಲಿ ನೋಡ್ತಿರ್ತೀರ ಫುಡ್ ಬಗ್ಗೆ ಎಲ್ಲರೂ, ನಿಮ್ಗೆಲ್ಲ ಐಡಿಯಾ ಇರುತ್ತೆ. ಹಾಗಾಗಿ ಈಟ್ ಗುಡ್ ಫುಡ್. ಫಸ್ಟ್ ಗೋಲ್ ಮಾಡಬೇಕಾಗಿರೋದು ನೀವೇನೋ, ಈಗ ನಾನು ಹೇಳೋದು, ಜಾಸ್ತಿ ತಿನ್ಬೇಕಾ ಮ್ಯಾಮ್? ಜಾಸ್ತಿ ತಿನ್ಬೇಕಾ, ಜಾಸ್ತಿ ದಿನ ತಿನ್ಬೇಕಾ ಹೇಳಿ? ನಾನು ಹೇಳಿದ್ದು ಅರ್ಥ ಆಗಿಲ್ಲ ನಿಮಗೆ. ಜಾಸ್ತಿ ತಿನ್ಬೇಕಾ, ಜಾಸ್ತಿ ದಿನ ತಿನ್ಬೇಕಾ? ಅರ್ಥ ಆಯ್ತಾ? ಇದ್ದಕ್ಕೆ ನಂಗೆ ಸಿಗುತ್ತೆ ಅಂತ ತಿಂದು 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 20 ವರ್ಷಕ್ಕೆ ಹಾರ್ಟ್ ಅಟ್ಯಾಕ್ ಆಗಿ ಢಮ್ಮನ್ ಬಿಡ್ತಿದ್ದು. 20 ವರ್ಷನೇ ತಿನ್ನಕ್ಕಾಗಿದ್ದು.
ನಿಮಗೆ ಫುಡ್ ಇಷ್ಟ ಅಂದ್ರೆ ನೀನ್ ಲೈಫ್ ಲಾಂಗ್ ನಾನು ಜಾಸ್ತಿ ವರ್ಷ ತಿನ್ಬೇಕು ಅನ್ನೋದಾದ್ರೆ ಒಳ್ಳೇದನ್ನ ತಿನ್ನಿ. ಏನ್ ತಿನ್ನಿ? ಒಳ್ಳೇದನ್ನ ತಿನ್ನಿ. ಫೈನಲಿ ಸೊ ನಿಮಗೆ ಒಂದು ಹೇಳ್ತಾ ಇರೋದು ವಿಷನ್ ಗೋಲ್ ಅಂದ್ರೆ ಲೈಫ್ 10th ಸ್ಟ್ಯಾಂಡರ್ಡ್ ಅಲ್ಲಿ ನೀವು ಲೈಫ್ ನ ಸೆಟ್ ಮಾಡ್ಕೋಬೇಕು ಅಂದ್ರೆ ವಿ ಹ್ಯಾವ್ ಟು ಕ್ರಿಯೇಟ್ ಎ ವಿಷನ್ ಗೋಲ್ ಸೆಟ್. ಇನ್ನೊಂದು ಏನಂದ್ರೆ ರೆಸ್ಪಾನ್ಸ್, ರಿಯಾಕ್ಟ್, ಎಮೋಷನ್ಸ್ ಗೆ ರಿಯಾಕ್ಟ್ ಆಗಬಾರ್ದು, ಎಸ್ ಆರ್ ನೋ, ಗುಡ್ ಆರ್ ಬ್ಯಾಡ್, ಹಾಗೆ T1 T2 T3 ಮಾರ್ಕ್ಸ್ ಎಷ್ಟು ಸ್ಕೋರ್ ಮಾಡಬೇಕು, ನನ್ನ ಪರ್ಸೆಂಟೇಜ್ ನಂದು ಇಷ್ಟೇ ಬರುತ್ತೆ, ಈಚ್ ಅಂಡ್ ಎವ್ರಿಥಿಂಗ್. ನಿಮ್ಗೆ ಎಷ್ಟೊಂದು ಫೋನಲ್ಲಿ ಸ್ನ್ಯಾಪ್ ಇದೆ, ಚೆನ್ನಾಗಿ ಕಾಣಿಸೋ ಫೋಟೋ ತಕೊಳ್ಳಿ, ಅಲ್ಲಿ ಹಾಕಿ ಫ್ಯೂಚರ್ ಅಲ್ಲಿ ನಾನು ಹಿಂಗೆ ಆಗ್ಬೇಕು. ಡಾಕ್ಟರ್ ತರ ಒಂದು ಫೋಟೋ ತಕೊಳ್ಳಿ, ಅಲ್ಲಿ ಹಾಕಿ ನಾನು ಡಾಕ್ಟರ್ ಆಗ್ಬೇಕು. ಪೊಲೀಸ್ ತರ ಒಂದು ಫೋಟೋ ತಕೊಳ್ಳಿ, ಅಲ್ಲಿ ಹಾಕಿ ಒಂದು ಫೋಟೋನ ನಾನು ಪೊಲೀಸ್ ತರ ಆಗ್ಬೇಕು. ಡ್ರೀಮ್ ಯುವರ್ಸೆಲ್ಫ್, ಅಚೀವ್. ನನಗೆ ಗೊತ್ತಿಲ್ಲದೇನೆ ನೀವೇನೋ ಬರ್ದಿದ್ದೀರಾ ಬೆಳಗ್ಗೆ ಕ್ಲಾಸಸ್ ಬಂದಾಗ. ಎ ಲಿಟಲ್ ಪ್ರೋಗ್ರೆಸ್ ಈಚ್ ಡೇ ಆಡ್ಸ್ ಅಪ್ ಟು ಬಿಗ್ ರಿಸಲ್ಟ್. ತುಂಬಾ ಚೆನ್ನಾಗಿ ಬರ್ದಿದ್ದೀರಾ. ಇಟ್ ಇಸ್ ವೆರಿ ನೈಸ್ ಆಕ್ಚುಲಿ. ಲಿಟಲ್ ಪ್ರೋಗ್ರೆಸ್, ಚಿಕ್ಕ ಚಿಕ್ಕ ಪ್ರಯತ್ನಗಳು, ಚಿಕ್ಕ ಚಿಕ್ಕದಾಗಿ ನಾವು ಮಾಡುವಂತ ಕೆಲಸ ನಮಗೆ ಒಂದು ದಿನ ದೊಡ್ಡ ಇಂಪ್ಯಾಕ್ಟ್ ಅನ್ನ ಕೊಡುತ್ತೆ, ಬಿಗ್ ರಿಸಲ್ಟ್ ಅನ್ನ ಕೊಡುತ್ತೆ. ಆ ಬಿಗ್ ರಿಸಲ್ಟ್ ನಂದಾಗಿರ್ಬೇಕು. ಯಾರ್ದಾಗಿರ್ಬೇಕು? ನೀವೆಲ್ಲ ಮಾಡೋ ಪಾಯಿಂಟ್ಸ್ ನನಗೆ ಕರೆಕ್ಟಾ? ಈ ವರ್ಷ ಎಲ್ಲರೂ ಸೇರಿ ಕುತ್ಕೊಂಡು ಕೆಲಸ ಮಾಡೋಣ. ನಾಳೆ ಒಂದು ಇನ್ನೊಂದು ಹೇಳ್ತೀನಿ, ಇಂಪ್ಯಾಕ್ಟ್ ಬಗ್ಗೆ ಹೇಳ್ತೀನಿ. ಏನ್ ಮಾಡ್ಬೇಕು, ಹೇಗೆ ಓದ್ಬೇಕು, ಯಾವ ತರ ಟೈಮ್ ಸೆಟ್ ಮಾಡ್ಕೋಬೇಕು, ಸಾಲಲ್ಲ ಅಂತೆಲ್ಲ ಹೇಳ್ತೀರಲ್ಲ, ಆ ಟೈಮ್ನ ನೀವು ಹೇಗೆ 10th ಅಲ್ಲಿ ಮ್ಯಾನೇಜ್ ಮಾಡಬೇಕು. ಈ ಕಡೆ ಟ್ಯೂಷನ್ಗೆ ಹೋಗ್ಬೇಕು, ಈ ಕಡೆ ಸ್ಕೂಲ್ಗೂ ಬರಬೇಕು, ಆ ಸಬ್ಜೆಕ್ಟ್ ಓದಬೇಕು ಅಂತ ಹೇಳ್ತೀರಲ್ಲ, ಹೇಗೆ ಟೈಮ್ನ ಮ್ಯಾನೇಜ್ಮೆಂಟ್ ಮಾಡಬೇಕು ನೀವು ಅನ್ನೋದನ್ನ ನೆಕ್ಸ್ಟ್ ಕ್ಲಾಸಲ್ಲಿ ಕ್ಯೂಟಾಗಿ ಹೇಳ್ಕೊಡ್ತೀನಿ. ಸರಿನಾ? Are you ready to learn everyone? Say yes. Yes.